ಜನಮಾನಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಧ್ಯಾನಿಸುತ್ತಾ ಬಂದವು. ಪ್ರೀ ಎಕ್ಸಿಸ್ಟಿಂಗ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯವತಾರ ತಾಳುವುದಕ್ಕಿಂತ ಮುಂಚೆ ಯಾರಾಗಿದ್ದನು ಎಂಬುದರ ಕುರಿತಾಗಿ ನಾವು ನೋಡುತ್ತಾ ಬಂದೆವು. ಮತ್ತು ಆತನ ದೈವತ್ವದ ಕುರಿತಾಗಿ ಡಿವಿನಿಟಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ನಂತರ ಆತನ ಮನುಷ್ಯತ್ವದ ಕುರಿತಾಗಿ ಹ್ಯುಮ್ಯಾನಿಟಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆಮೇಲೆ ನಾವು ನೋಡಿದೆವು ಈಗ ಸದ್ಯದಲ್ಲಿ ವರ್ತಮಾನ ಕಾಲದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನು ಸೇವೆ ಮಾಡುತ್ತಿದ್ದಾರೆ ಎಂಬುದರ ಕುರಿತಾಗಿ ನಾವು ನೋಡಿದೆವು. ನಂತರ ಫ್ಯೂಚರ್ ಮಿನಿಸ್ಟ್ರಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಅಂದರೆ ಭವಿಷ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೇವೆ ಏನು ಎಂಬುದರ ಕುರಿತಾಗಿ ನಾವು ನೋಡ್ತಾ ಬಂದೆವು. ಇವೆಲ್ಲ ಹೇಳೋದಕ್ಕೆ ಕಾರಣ ಏನಂದ್ರೆ, ನಮ್ಮನ್ನು ರಕ್ಷಿಸಿದವನು ಯಾರು? ಕೇವಲ ಯೇಸು ಎಂಬ ಒಂದು ವ್ಯಕ್ತಿ ಅಲ್ಲ, ಆತನು ಯಾರಾಗಿದ್ದನು, ಯಾರಾಗಿದ್ದಾನೆ ಎಂಬುದರ ಕುರಿತಾಗಿ ನಾವೆಲ್ಲರೂ ತಿಳಿದುಕೊಳ್ಳಬೇಕು ಎಂಬುದಕ್ಕಾಗಿಯೇ ಈ ಸಂಗತಿಗಳನ್ನ ನಾವು ನೋಡ್ತಾ ಬಂದೆವು. ಮುಖ್ಯವಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಲಿಕ್ಕೆ ಕಾರಣ ಏನು ಅಂದರೆ, 1 ತಿಮೋಥಿ 1:15 ನಮಗೆಲ್ಲರಿಗೂ ಚಿರಪರಿಚಿತವಾದ ವಾಕ್ಯ. ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ಕ್ರಿಸ್ತ ಯೇಸು ಲೋಕಕ್ಕೆ ಬಂದನು ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. ಈ ಒಂದೇ ಉದ್ದೇಶವನ್ನು ಬಿಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಬೇರೆ ಯಾವ ಒಂದು ಧ್ಯೇಯವೂ ಇರಲಿಲ್ಲ. ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಬಂದ. ಸೊ ರಕ್ಷಣೆ ಎಂಬ ವಿಷಯ ಮನುಷ್ಯನ ಜೀವಿತದಲ್ಲಿ ಅತಿ ಪ್ರಮುಖವಾದದ್ದು, ಬಹಳ ಪ್ರಾಮುಖ್ಯವಾದದ್ದು ಎಂಬುದಾಗಿ ನಾವು ಈಗ ತಿಳಿದುಕೊಳ್ಳಬೇಕಾಗಿದೆ. ಯಾಕಂದ್ರೆ ರಕ್ಷಣೆಯೇ ಒಬ್ಬ ಮನುಷ್ಯನ ಜೀವಿತದಲ್ಲಿ ಅತಿ ಮುಖ್ಯವಾದ ವಿಷಯ. ಒಬ್ಬನು ಈ ಲೋಕದಲ್ಲಿ ಹುಟ್ಟಿ ಸಾಯುವುದಕ್ಕಿಂತ ಮುಂಚೆ ಮನುಷ್ಯನು ತೆಗೆದುಕೊಳ್ಳುವ ಬಹಳ ಪ್ರಾಮುಖ್ಯವಾದ 2 ವಿಷಯಗಳು. ಅದರಲ್ಲಿ ಮೊಟ್ಟ ಮೊದಲನೆಯ ಅತಿ ಪ್ರಾಮುಖ್ಯವಾದ ವಿಷಯ ಯಾವುದಂದ್ರೆ ರಕ್ಷಣೆ. ಆ ರಕ್ಷಣೆ ಅವನಿಗೆ ಇಲ್ಲದೆ ಹೋದರೆ ಯಾವ ಪ್ರಯೋಜನ? ಎರಡನೇದು ವಿವಾಹ ಅಥವಾ ಕೌಟುಂಬಿಕ ಜೀವಿತ. ಈಗ ರಕ್ಷಣೆ ಎಂಬುದಾಗಿ ಹೇಳುವಾಗ ಇದನ್ನು ಬಹಳ ಹಗುರವಾಗಿ, ಅದೇ ರೀತಿಯಲ್ಲಿ ಇದಕ್ಕೆ ಕೊಡಬೇಕಾದ ಗಂಭೀರತೆ ಅಥವಾ ಇಂಪಾರ್ಟೆನ್ಸ್ ಅನ್ನ ಕೊಡದೆ ಹಲವು ಜನರು ಆಗುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. There are many people are deceived by many people or Satan. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ರಕ್ಷಣೆ ಇಲ್ಲದೆ ಸತ್ತು ಹೋದರೆ ಅವನು ನಿತ್ಯವಾಗಿ ಬೆಂಕಿ ಗಂಧಕ ಉರಿಯುವ ಕೆರೆಯಲ್ಲಿ ಯಾತನೆ ಅನುಭವಿಸಬೇಕೆಂಬುದಾಗಿ ಸತ್ಯವೇದವು ನಮಗೆ ಸಾರುತ್ತದೆ. ಆದ್ದರಿಂದ ಪ್ರಿಯರೇ, ಈ ರಕ್ಷಣೆ ಎಂಬುದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ಎಲ್ಲರೂ ರಕ್ಷಣೆ ಹೊಂದುವುದರ ಬಗ್ಗೆ ಇಷ್ಟೇನು ನಾವು ಕಲಿಯಲಿಕ್ಕಿದ್ದೇವೆ ಎಂಬುದಾಗಿ ಕೆಲವರು ಕೇಳಬಹುದು. ರಕ್ಷಣೆಯನ್ನು ನಾವು ಹಗುರ ಮಾಡುವಂಗಿಲ್ಲ, ಅದನ್ನು ಸರಳೀಕರಿಸಲಿಕ್ಕೆ ನಾವು ಸಾಧ್ಯ ಇಲ್ಲ. ಸತ್ಯವೇದದ ಒಂದು ಸಾರಾಂಶವನ್ನು ನೀವು ತಗೊಂಡ್ರೆ, ಮನುಷ್ಯನ ರಕ್ಷಣೆಗಾಗಿ ಕರ್ತನು ಮಾಡಿದಂತ ಕಾರ್ಯಗಳನ್ನೇ ನಾವಲ್ಲಿ ನೋಡ್ತೇವೆ. ಮನುಷ್ಯನನ್ನು ಮರಳಿ ತನ್ನ ಪ್ರಜೆಯಾಗಿ, ಮಗನಾಗಿ, ಮಗಳಾಗಿ ಮಾಡುವುದಕ್ಕಾಗಿ ದೇವರು ಮಾಡುವಂತ ಕಾರ್ಯಗಳನ್ನ ನಾವು ಸತ್ಯವೇದದಲ್ಲಿ ನೋಡುವವರಾಗಿದ್ದೇವೆ. ಅದರ ಒಂದು ಪರಿಸಮಾಪ್ತಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ಆದ್ದರಿಂದ ಇವತ್ತು ಹೇಗೆ ರಕ್ಷಣೆ ಹೊಂದುವುದು, ಹೌ ಟು ಬಿ ಬೋರ್ನ್ ಅಗೇನ್, ಹೇಗೆ ರಕ್ಷಣೆ ಹೊಂದುವುದು ಎಂಬುದರ ಕುರಿತಾಗಿ ನಾವು ಇವತ್ತು ಧ್ಯಾನಿಸಲಿಕ್ಕಿದ್ದೇವೆ ಪ್ರಿಯರೇ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ದೊರಕಲಿಕ್ಕಿರುವ ರಕ್ಷಣೆ ಅಥವಾ ನಮಗೆ ದೊರಕಿರುವ ರಕ್ಷಣೆ ಎಷ್ಟು ಶ್ರೇಷ್ಠವಾದದ್ದು, ಎಷ್ಟು ಪ್ರಮುಖವಾದದ್ದು, ಪ್ರಾಮುಖ್ಯವಾದದ್ದು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಇದರಲ್ಲಿ ಅನೇಕ ವಂಚನೆ ಇದೆ ಎಂಬುದಾಗಿ ಹೇಳಲಿಕ್ಕೆ ಕಾರಣ ಏನಂದ್ರೆ, ಇವತ್ತು ಅನೇಕರು ಹೇಳ್ತಾರೆ, ನಾವು ಕ್ರೈಸ್ತರೇ, ನಾವು ಸಭೆಗೆ ಹೋಗ್ತೀವಿ, ನಾವು ಬೈಬಲ್ ಓದ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ದೇವರ ಸೇವೆಗೆ ಕೊಡ್ತೇವೆ, ಇನ್ನು ಕೆಲವರು ದೇವರ ಸೇವೆ ಮಾಡ್ತಾರೆ ಎಂಬುದಾಗಿ ಹೇಳಿದ್ದಾರೆ. 2 ಘಟನೆಗಳನ್ನ ಹೇಳಿ ನಾನು ಮುಂದೆ ಹೋಗ್ತೇನೆ. ಒಂದು ಬಹಳ ಹಳೆಯ ವಿಷಯ. ಒಬ್ರು ನಾರ್ತ್ ಈಸ್ಟ್ ಇಂದ, ಅಂದ್ರೆ ನಮ್ಮ ನಾರ್ತ್ ಈಸ್ಟ್ ಈಶಾನ್ಯ ಭಾಗದಿಂದ ಸತ್ಯವೇದ ಅಧ್ಯಯನವನ್ನು ಕಲಿಯಲಿಕ್ಕಾಗಿ ಒಬ್ರು ಬೈಬಲ್ ಕಾಲೇಜಲ್ಲಿ ಸೇರಿದರು. ಅವರು ಆಕ್ಚುಲಿ ಬೈಬಲ್ ಕಾಲೇಜಿನಲ್ಲಿ ಸೇರುವಾಗಲೇ ಅವರು ಪಾಸ್ಟರ್ ಆಗಿದ್ರು. ಅವರು 3 ವರ್ಷದ ಅವರ ಒಂದು ವ್ಯಾಸಂಗದ ನಂತರ ಈ ಒಂದು ಸತ್ಯವೇದದ ಅರಿವು ಅವರಿಗೆ ಹೆಚ್ಚು ಬಂದಾಗ ದೇವರು ಅವರೊಟ್ಟಿಗೆ ಮಾತನಾಡಿದರು. ಅವರು ಆಗ ರಕ್ಷಣೆ ಹೊಂದಿದರು. ಅವರು ಗ್ರಾಜ್ಯುಯೇಷನ್ ಪಡ್ಕೊಳ್ಳೋದಕ್ಕಿಂತ ಮುಂಚೆ ದೀಕ್ಷಾಸ್ನಾನ ತಗೊಂಡು ದೇವರ ಮಗನಾಗಿ ಅವರು ಪಟ್ಟವನ್ನು ಸ್ವೀಕರಿಸಿದರು. ಅಂದ್ರೆ 4 ವರ್ಷದ BTH ಅಧ್ಯಯನದಲ್ಲಿ 3 ವರ್ಷದ ನಂತರ ಅವರು ರಕ್ಷಣೆ ಹೊಂದಿದ್ರು. ಅಂದ್ರೆ ಅವರು ಬಂದು ಸೇರುವಾಗ ಅವ್ರು ಹೇಳಿದ್ರು, ನಾನೊಬ್ಬ ವಿಶ್ವಾಸಿ ಎಂಬುದಾಗಿ ಹೇಳಿದ್ರು, ನಾನೊಬ್ಬ ಸಭಾಪಾಲಕರು ಎಂಬುದಾಗಿ ಹೇಳಿದ್ರು. ಇಷ್ಟೆಲ್ಲ ಹೇಳಿ ಅವರು ಬಂದಿದ್ರು. ಆದರೆ ದೇವರ ವಾಕ್ಯ ಕಲಿಯುವಾಗ ದೇವರ ವಾಕ್ಯ ಅವರೊಟ್ಟಿಗೆ ಮಾತನಾಡಿದ್ರು. ಅವರನ್ನ ಮೆಚ್ಚಬೇಕಾಗಿದೆ. ಯಾಕಂದ್ರೆ ಅವರು ನಾಟಕವಾಡಲಿಲ್ಲ. ಹೇಗೆ ನಾನು ರಕ್ಷಣೆ ಹೊಂದಲಿಲ್ಲ ಎಂಬುದಾಗಿ ಹೇಳಿದ್ರೆ ಅವರು ಏನ್ ತಿಳ್ಕೊಳ್ತಾರೆ ಎಂಬುದರ ಬಗ್ಗೆ ಅವರು ಚಿಂತೆ ಮಾಡಲಿಲ್ಲ. ಯಾಕಂದ್ರೆ ಇದು ಹುಡುಗಾಟವಲ್ಲ, ಅವರ ನಿತ್ಯತ್ವದ ಕುರಿತಾದ ಒಂದು ವಿಷಯ. ಅವರು ಒಂದು ದಿವಸ ಹೇಳಿದ್ರು,
ನಾನು ರಕ್ಷಣೆ ಹೊಂದಿರಲಿಲ್ಲ, ಈಗ ನಾನು ರಕ್ಷಣೆ ಹೊಂದಿದ್ದೇನೆ, ದಯವಿಟ್ಟು ನನಗೆ ದೀಕ್ಷಾ ಸ್ನಾನ ಕೊಡಿ ಎಂಬುದಾಗಿ ಅವರು ಕೇಳುವರು. ಇವರೊಬ್ರು ಸಭಾ ಪಾಲಕರು ಪ್ರಿಯರೇ. ಇನ್ನೊಂದು ಘಟನೆ, ನಮ್ಮ ಸಭೆಯಲ್ಲಿ, ನಾನಿರುವ ಸಭೆಯಲ್ಲಿ ಒಂದು ಸಹೋದರಿ ಒಮ್ಮೆ 3 ಮಕ್ಕಳೊಟ್ಟಿಗೆ ಬಂದರು. ಅವರು ಬಂದಾಗ ಅವರು ಬೇರೆ ಯಾವುದೋ ಸಭೆಗೆ ಹೋಗ್ತಾ ಇದ್ರು, ನಮ್ಮ ಸಭೆಯ ಕುರಿತಾಗಿ ಕೇಳಿ ಬಂದರು. ಆಗ ನಾನು ಕೇಳಿದೆ, ರೊಟ್ಟಿ ಪಾತ್ರೆ ಎಲ್ಲ ಕೊಡೋದಕ್ಕೆ ನಮ್ಮ ಸಹೋದರಿ ಕೇಳಿದೆ, ಸಹೋದರಿ ನೀವು ರಕ್ಷಣೆ ಹೊಂದಿದ್ದೀರಾ? ಅವರು ತಕ್ಷಣ ನನಗೆ ಹೇಳಿದ್ದು, ನಾನು ದೀಕ್ಷಾಸ್ನಾನ ತಗೊಂಡಿದ್ದೀನಿ. ಮತ್ತೆ ನಾನು ಕೇಳಿದೆ, ಸಿಸ್ಟರ್ ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರು, ನಾನು ದೀಕ್ಷಾಸ್ನಾನ ತಗೊಂಡಿದ್ದೀನಿ. ಪ್ರಿಯರೇ, ರಕ್ಷಣೆ ಎಂಬುದು ಬೇರೆ, ದೀಕ್ಷಾ ಸ್ನಾನ ಎಂಬುದು ಬೇರೆ. ದೀಕ್ಷಾ ಸ್ನಾನ ರಕ್ಷಣೆ ಅಲ್ಲವೇ ಅಲ್ಲ. ದೀಕ್ಷಾ ಸ್ನಾನದಿಂದ ಯಾರು ಸಹ ರಕ್ಷಣೆ ಹೊಂದುವುದಿಲ್ಲ. ಆದರೆ ರಕ್ಷಣೆ ಹೊಂದಿದವರು ದೇವರ ಆಜ್ಞೆಗೆ ವಿಧೇಯರಾಗಿ ದೀಕ್ಷಾ ಸ್ನಾನ ತಗೋಬೇಕು. ಆಮೇಲೆ ನಾನು ಕೇಳಿದೆ, ಹೇಗೆ ನೀವು ದೀಕ್ಷಾ ಸ್ನಾನ ತಗೊಂಡ್ರಿ? ಅವ್ರು ಹೇಳಿದ್ರು, ನನಗೆ ಮಕ್ಕಳು ಇರಲಿಲ್ಲ, ನಾನು ಪ್ರಾರ್ಥನೆ ಮಾಡಿದೆ, ನನಗೆ ಮಕ್ಕಳನ್ನ ಕೊಟ್ಟರು, ನಾನು ದೀಕ್ಷಾ ಸ್ನಾನ ತಗೊಂಡೆ. ಆಮೇಲೆ ಅವ್ರು ಬರ್ತಾ ಇದ್ರು. ನಾನು ಹೇಳಿದೆ, ನೀವು ರೊಟ್ಟಿ ಪಾತ್ರೆಯಲ್ಲಿ ಪಾಲು ತೆಗೆದುಕೊಳ್ಳೋದು ಬೇಡ, ಇದ್ರ ಬಗ್ಗೆ ಹೆಚ್ಚು ಮಾತನಾಡೋಣ. ಯಾಕಂದ್ರೆ ನಾವು ಯಾಕೆ ಇಷ್ಟು ಕಾಳಜಿಯನ್ನ ತಗೊಳ್ತೇವೆ, ವಹಿಸುತ್ತೇವೆ ಅಂದ್ರೆ ಇದು ಒಂದು ಆತ್ಮದ ನಿತ್ಯತ್ವದ ವಿಷಯ ಪ್ರಿಯರೇ. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಲಿಲ್ಲ ಅಂದ್ರೆ, ರಕ್ಷಣೆ ಹೊಂದಿಲಿಲ್ಲ ಎಂಬುದಾಗಿ ಅರಿತರೆ ಅವರು ರಕ್ಷಣೆ ಹೊಂದುತ್ತಾರೆ. ಅದಕ್ಕಾಗಿ ಅವರು ಪ್ರಾರ್ಥನೆ ಮಾಡಬಹುದು, ಅದಕ್ಕಾಗಿ ನಾವು ಪ್ರಯತ್ನ ಮಾಡಬಹುದು. ಆದರೆ ರಕ್ಷಣೆ ಹೊಂದದೆಯೇ ನಾನು ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಭಾವಿಸುವವರು, ಅವರು ರಕ್ಷಣೆಗಾಗಿ ತಮ್ಮ ಹೃದಯದ ಬಾಗಿಲನ್ನ ತೆರೆಯುವುದೇ ಇಲ್ಲ. ರಕ್ಷಣೆ ಹೊಂದದೆಯೇ ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ನೆನೆಸುವವರು ಸುವಾರ್ತೆಗಾಗಿ ತಮ್ಮ ಹೃದಯದ ಬಾಗಿಲನ್ನ ತೆರೆಯುವುದೇ ಇಲ್ಲ. ಅವ್ರು ಮುಚ್ಚಿರ್ತಾರೆ. ಅವ್ರು ಹೇಳ್ತಾರೆ, ನಾನು ರಕ್ಷಣೆ ಹೊಂದಿದ್ದೀನಿ, ದೀಕ್ಷಾಸ್ನಾನ ತಗೊಂಡಿದ್ದೀನಿ. ಇದರ ಪರಿಣಾಮ ಏನಾಗಿದೆ ಅಂದ್ರೆ, ಸಾಕ್ಷಿ ಇಲ್ಲದ, ಯೇಸು ಕ್ರಿಸ್ತನ ಸಾಕ್ಷಿ ಇಲ್ಲದ, ಹೊಸ ಮನುಷ್ಯನ ಒಂದು ಸಾಕ್ಷಿ ಇಲ್ಲದ, ರಕ್ಷಣೆ ಹೊಂದಿದ ಅನುಭವ ಇಲ್ಲದ ಹಲವು ಮಂದಿ ವಿಶ್ವಾಸಿಗಳೆಂಬುದಾಗಿ ಹೇಳಿಕೊಳ್ಳುವವರು ಇವತ್ತು ಸಭೆಯಲ್ಲಿದ್ದಾರೆ. ಎಂತಹ ದುಃಖದ ವಿಷಯ. ಆದ್ದರಿಂದಲೇ ಇದು ಬಹಳ ಪ್ರಾಮುಖ್ಯವಾದ ವಿಷಯ. ಆಮೇಲೆ ಆ ಸಹೋದರಿಗೆ ಸುವಾರ್ತೆಯು ಬಹಳ ಹತ್ತಿರದಲ್ಲಿ, ಅಂದ್ರೆ ಅವರನ್ನ ಫೇಸ್ ಟು ಫೇಸ್ ಕೂತ್ಕೊಂಡು, ಅವ್ರಿಗೆ 3 ಮಕ್ಕಳಿದ್ರು. ಅವ್ರು ಬರುವಾಗ ಅವ್ರು ಕೂತ್ಕೊಂಡು ಇನ್ನೊಬ್ಬರ ಸಹಾಯದಿಂದ, ಅವ್ರು ಆಕ್ಚುಲಿ ತೆಲುಗು ಮಾತಾಡ್ತಾ ಇದ್ರು. ಆಗ ನನಗೆ ತೆಲುಗು ಅಷ್ಟು ಬರುವುದಿಲ್ಲ. ನಾನು ಇನ್ನೊಬ್ಬರನ್ನ ಕುಂಡಿಸಿ ಅವರಿಗೆ ದುಭಾಷಿ ಅಂದ್ರೆ ತರ್ಜುಮೆ ಮೂಲಕ ಹೇಳಿದೆ. ಆಗ ಸಹೋದರಿ ಹೇಳಿದ್ರು, ಈ ಸತ್ಯ ಈಗ ನನಗೆ ಅರ್ಥವಾಗಿದ್ದು, ಇದು ನನಗೆ ಹೇಳಲೇ ಇಲ್ಲ, ಯಾರೂ ಸಹ ಹೇಳಲಿಲ್ಲ ಎಂಬುದಾಗಿ. ಎಷ್ಟು ಗಂಭೀರವಾದದ್ದು. ಇನ್ನೂ ಅದೇ ತರ ಅನೇಕ ಘಟನೆಗಳಿದೆ. ಆದರೆ ಈಗ ಆ ಘಟನೆಗಳ ಬಗ್ಗೆ ಹೇಳುವುದು ನಮ್ಮ ಒಂದು ಸಮಯವಲ್ಲ. ಆದ್ದರಿಂದ ಹೌ ಟು ಬಿ ಬಾರ್ನ್ ಅಗೇನ್, ರಕ್ಷಣೆ ಹೊಂದುವುದು ಹೇಗೆ, ಪ್ರತಿಯೊಬ್ಬರು ಇದರ ಕುರಿತಾಗಿ ಚಿಂತನೆ ಮಾಡಬೇಕು. ಯಾಕಂದ್ರೆ ಇದು ಮರಣ ಜೀವಿತ ವಿಷಯ, ಇದು ನಿತ್ಯತ್ವದ ವಿಷಯ. ನಮ್ಮ ನಿತ್ಯತ್ವವನ್ನು ನಾವು ಎಲ್ಲಿ ಕಳೆಯುತ್ತೇವೆ, ಅಥವಾ ಎಲ್ಲಿ ನಾವು ಸಮಯವನ್ನು, ಅಥವಾ ಎಲ್ಲಿ ನಮ್ಮ ನಿತ್ಯತ್ವ ಇದೆ ಎಂಬುದರ ಬಗ್ಗೆ ನಿರ್ಣಯ ಮಾಡಬೇಕಾದ ಒಂದು ವಿಷಯವಾಗಿದೆ ಪ್ರಿಯರೇ. ಆದ್ದರಿಂದ ದಯವಿಟ್ಟು ಇದನ್ನು ಯಾರು ಹಗುರವಾಗಿ ತಗೋಬಾರದು. ನಮ್ಗೆಲ್ಲರಿಗೂ ಗೊತ್ತಿದೆ ಎಂಬುದಾಗಿ ಇದನ್ನು ನಾವು ಬ್ರಷ್ ಔಟ್ ಮಾಡಬಾರದು, ಅಂದ್ರೆ ಅದು ಬದಿಗಿಡಬಾರದು. ಇದನ್ನು ನಾವು ಗಮನದಿಂದ ಪ್ರಾರ್ಥನೆಯಿಂದ ಕೇಳಬೇಕು. ಇದಕ್ಕಾಗಿ ಯಾರಾದ್ರೂ ನನ್ನನ್ನ ಸಹಾಯಿಸ್ರಿ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 1-8, ಜಾನ್ಸ್ ಗಾಸ್ಪಲ್ ಚಾಪ್ಟರ್ 3 ವರ್ಸಸ್ 1-8. ಕ್ಯಾನ್ ಎನಿಬಡಿ ಹೆಲ್ಪ್ ಮೀ? ಯಾರಾದ್ರೂ ಸಹಾಯಿಸಲಿಕ್ಕೆ ಸಾಧ್ಯನಾ? ಫರಿಸಾಯರಲ್ಲಿ ಯಹೂದ್ಯರ ಯರಿಸಭೆನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ
ಆಶ್ಚರ್ಯ ಪಡಬೇಡ. 8ನೇ ವಾಕ್ಯ ಕೂಡ ಓದಿ ಬ್ರದರ್. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಪ್ರಿಯರೇ, ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಕೋದೇಮು ಎಂಬ ಒಬ್ಬ ಫರಿಸಾಯನು, ಬೋಧಕನು, ಮುದುಕನು, ಅನುಭವಸ್ಥನು, ಯಹೂದ್ಯನೂ ಆದ ಒಬ್ಬ ವ್ಯಕ್ತಿಗೆ ಹೇಳಿದಂತ ಮಾತಾಗಿದೆ. ಇದು ಆತನ ಮೂಲಕ ಲೋಕಕ್ಕೆ ಹೇಳಿದಂತಹ ಒಂದು ಮಾತಾಗಿದೆ. ಕರ್ತನು ಇಲ್ಲಿ ನಿಕೋದೇಮನಿಗೆ ಇದನ್ನು ಹೇಳ್ತಿದ್ದಾನೆ. ನಿಕೋದೇಮನು ಅಗತ್ಯ ಅವನು ರಾತ್ರಿ ಸಮಯದಲ್ಲಿ ಬಂದದ್ದೇನೆಂದರೆ, ಯಾಕಂದ್ರೆ ಅದಕ್ಕೆ ಅನೇಕ ಕಾರಣಗಳಿದೆ. ಬೇರೆಯವರು ನೋಡಿದರೆ ಅವನನ್ನು ಭ್ರಷ್ಟನನ್ನಾಗಿ ಮಾಡ್ತಾನೆ, ಮತ್ತು ಅದು ಅವನೊಬ್ಬ ಬೋಧಕನಾಗಿದ್ದು, ಪರಿಸಯನಾಗಿದ್ದು, ಮುದುಕನಾಗಿದ್ದು ಯೇಸು ಕ್ರಿಸ್ತನ ಬಳಿ ಹೋಗುವುದು ಎಲ್ಲರೂ ಮೆಚ್ಚುವುದಿಲ್ಲ, ಅಂಗೀಕರಿಸುವುದಿಲ್ಲ, ಒಪ್ಪುವುದಿಲ್ಲ. ಹಾಗಾಗಿ ಗುಪ್ತವಾಗಿ ಯಾರಿಗೂ ಕಾಣಬಾರದು, ತಿಳಿಯಬಾರದು ಎಂಬುದಾಗಿ ಆತನು ಯೇಸು ಕ್ರಿಸ್ತನ ಬಳಿ ಬಂದನು. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದೇ 2ನೇ ಅಧ್ಯಾಯದಲ್ಲಿ ನಾವು 25ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಮನುಷ್ಯರ ಅಂತರಂಗವನ್ನು ತಿಳಿದವನಾದ ಕಾರಣ ಯಾರು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿಲ್ಲ. ಆತನು ಯಾತಕ್ಕಾಗಿ ಅಲ್ಲಿ ಬಂದನು, ಅವನ ಅಗತ್ಯ ಏನು ಎಂಬುದನ್ನ ಅರಿತ ಕರ್ತನು ಅವನ ಹೊಗಳುವಿಕೆ ಅಥವಾ ಅವನ ನೆಚ್ಚಿಗೆಯ ಮಾತುಗಳು ಇವುಗಳಕ್ಕೆಲ್ಲ ಆತನು ವಶಂಪದನಾಗಲಿಲ್ಲ, ತನ್ನನ್ನು ಒಪ್ಪಿಸಿಕೊಡಲಿಲ್ಲ. ಅವನ ಹೃದಯದಲ್ಲಿದ್ದ ಅಗತ್ಯ, ಅವನ ಒಂದು ಬಾಯಾರಿಕೆ ಆ ಕರ್ತನಿಗೆ ಗೊತ್ತಿದ್ದ ಕಾರಣ ಇಲ್ಲಿ ಕರ್ತನು ಅವನು ಹೇಳುವಂತ ಮಾತೇ ಬೇರೆ, ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವನಿಗೆ ಹೇಳುವಂತ ಮಾತೇ ಬೇರೆ. 1-2 ನೋಡಿದರೆ ಅದಕ್ಕೆ ತಕ್ಕಂತ ಉತ್ತರವೆಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಿದ್ದು. ಯೇಸು ಕ್ರಿಸ್ತನಿಗೆ ವೈಯಕ್ತಿಕವಾದ ಹೋಲಿಕೆಯ ಅಗತ್ಯ ಇಲ್ಲ. ಮನುಷ್ಯನ ಮೆಚ್ಚುಗೆ ಆತನಿಗೆ ಅಗತ್ಯ ಇಲ್ಲ. ಆ ಮನುಷ್ಯನ ಅಗತ್ಯವನ್ನು ಅರಿತ ದೇವರು ಆತನಿಗೆ ಹೇಳುವುದನ್ನು ನೋಡ್ತೇವೆ. ಯೇಸು ಪ್ರತ್ಯುತ್ತರವಾಗಿ ಅವನು ತಿರುಗಿ ಹುಟ್ಟುವುದರ ಬಗ್ಗೆ ಎಲ್ಲ ಕೇಳಲೇ ಇಲ್ಲ. ಅವನು ಹೇಳಿದೆ ಬೇರೆ ಮಾತು. ನೀನು ಪರಲೋಕದಿಂದ ಬಂದಿದ್ಯಾ ಸ್ವಾಮಿ, ಗುರುವೇ, ಇಲ್ದಿದ್ರೆ ಇದೆಲ್ಲ ಮಾಡಕ್ಕಾಗಲ್ಲ ಎಂಬುದಾಗಿ ಆತನನ್ನು ಹೊಗಳುತ್ತಿದ್ದಾನೆ. ಆದ್ರೆ ಇಲ್ಲಿ ಕರ್ತನು ಹೇಳುವಂಥದ್ದು, ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಜನರಲೈಸ್, ನೀನು ಎಂಬುದಾಗಿ ಅಲ್ಲ, ಒಬ್ಬನು ತಿರುಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ನೋಡಲಾರನು. ತಿರುಗಿ ಹುಟ್ಟದಿದ್ದರೆ ದೇವರ ರಾಜ್ಯದಲ್ಲಿ ನೀನು ಪ್ರವೇಶಿಸುವುದಿಲ್ಲ ಎಂಬುದಾಗಿ 2ನೇ ಸಾರಿ ಆತನು ಹೇಳ್ತಾನೆ. ಅದರ 1ನೇ ಸಾರಿ ಆತನು ಹೇಳುವಾಗ ಕರ್ತನು ಹೇಳುವಂತ ಮಾತು, ದೇವರ ರಾಜ್ಯವನ್ನು ನೋಡಲಾರೆ, ನೋಡೋದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಪರಲೋಕ ಪ್ರವೇಶಿಸಬೇಕಾದರೆ, ದೇವರ ಮಗನು ಅಥವಾ ಮಗಳಾಗಬೇಕಾದರೆ ಪ್ರತಿಯೊಬ್ಬ ಮನುಷ್ಯನು ತಿರುಗಿ ಹುಟ್ಟಬೇಕು. ಇದು ಅನ್ಯರೆಂಬುದಿಲ್ಲ, ಯಹೂದ್ಯರೆಂಬುದಿಲ್ಲ, ಬೋಧಕನು ಎಂಬುದಿಲ್ಲ, ಅನರಕ್ಷಣನು, ಓದಿದವನು, ವಿದ್ಯಾವಂತನು, ಪಂಡಿತನು, ಪಾಮರನು ಎಂಬುದಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಸಹ ರಕ್ಷಣೆ ಹೊಂದಬೇಕು ಅಥವಾ ತಿರುಗಿ ಹುಟ್ಟಬೇಕು. ಬಾರ್ನ್ ಅಗೈನ್, 2ನೇ ಸಾರಿ ಹುಟ್ಟುವುದು. ಇದು ಕರ್ತನು ಹೇಳಿದ ಮಾತು, ಸರಳವಾದ ಮಾತು ಇದು, ಆದ್ರೆ ಅವನಿಗೆ ಅರ್ಥವಾಗಲಿಲ್ಲ. ಪ್ರಿಯರೇ, ಅವನು ಒಬ್ಬ ಯೆಹೋವ ದೇವರನ್ನು ಆರಾಧಿಸುವ ಒಬ್ಬ ವ್ಯಕ್ತಿ. ಅವನು ವಿಗ್ರಹಾರಾಧನೆ ಮಾಡುವವನಲ್ಲ. ಅವನು ಇಸ್ರಾಯೇಲ್ ದೇವರನ್ನ ಆರಾಧಿಸುವ ವ್ಯಕ್ತಿ. ಆ ಜನರಿಗೆ ಬೋಧನೆ ಮಾಡುವಂತ ಒಬ್ಬ ಬೋಧಕನು. ಅನೇಕ ವರ್ಷಗಳ ಅನುಭವ ಅವನ ಜೀವನದಲ್ಲಿ ಇದೆ. ಅವನು ಹಳೆಯ ಒಡಂಬಡಿಕೆಯನ್ನು ಓದುವವನು, ಪಾರಾಯಣ ಮಾಡುವವನು, ಅದನ್ನು ಬೋಧಿಸುವವನು. ಆದರೆ ಈ ಸತ್ಯ ಅವನಿಗೆ ಗೊತ್ತಿರಲಿಲ್ಲ. ಪರಲೋಕಕ್ಕೆ ಹೋಗಬೇಕು ಅಂದ್ರೆ ಏನು ಮಾಡಬೇಕು ಎಂಬುದು ಅವನಿಗೆ ಗೊತ್ತಿರಲಿಲ್ಲ ಪ್ರಿಯರು. ಆದ್ದರಿಂದ ಕರ್ತನು ಅವನಿಗೆ ಹೇಳುವಂತ ಮಾತು, ನೀನು ತಿರುಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ನೋಡಲಾರನು ಅಂತ. ಈಗ ತಿರುಗಿ ಹುಟ್ಟಬೇಕು, ಹೇಗೆ ಹುಟ್ಟುಕೊಳ್ಳುವುದು? ಅನೇಕರಿಗೆ ಈ ಒಂದು ಅನುಮಾನ ಇದೆ. ಅನೇಕರು ಈ ಪ್ರಶ್ನೆಯನ್ನು ಕೇಳ್ತಾರೆ, ಪುನರ್ಜನ್ಮ, ಪೇತ್ರ ಹೇಳ್ತಾನೆ ಅದನ್ನ ಪುನರ್ಜನ್ಮ ಎಂಬುದಾಗಿ. ಹೇಗಿದು ಸಾಧ್ಯ? ಈಗ ಅವನು ಒಂದು ಪ್ರಶ್ನೆಯನ್ನು ಯೇಸು ಕ್ರಿಸ್ತನಿಗೆ ಮತ್ತೆ ಕೇಳುವುದನ್ನು ನೋಡ್ತೇವೆ. ನಿಕೋದೇಮನು ಆತನಿಗೆ, ಒಬ್ಬನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ದೇವರು ಆತ್ಮೀಯ ಹುಟ್ಟುವಿಕೆಯ ಬಗ್ಗೆ ಹೇಳಿದರೆ ಇವನು ಮಾನುಷಿಕ ಹುಟ್ಟುವಿಕೆಯ ಬಗ್ಗೆ ಅವನು ಚಿಂತನೆ ಮಾಡುತ್ತಿದ್ದಾನೆ. ಮುದುಕನೂ ತಿರುಗಿ ಹುಟ್ಟಬೇಕು, ಯೌವನಸ್ಥನೂ ತಿರುಗಿ ಹುಟ್ಟಬೇಕು, ಮಧ್ಯ ವಯಸ್ಕನೂ ಸಹ ತಿರುಗಿ ಹುಟ್ಟಬೇಕು.
ಒಳ್ಳೆಯದರ ಕೆಟ್ಟದರ ಅರಿವು ಬಂದ ನಂತರ ಪ್ರತಿಯೊಬ್ಬ ಮನುಷ್ಯನು ತಿರುಗಿ ಹುಟ್ಟಬೇಕು. ಕರ್ತನು ಈ ಲೋಕಕ್ಕೆ ಬಂದದರ ಉದ್ದೇಶವೇ ಅದು. ಯೋಹಾನ 3:16 ನಮ್ಗೆ ಗೊತ್ತಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು. ನಿತ್ಯ ಜೀವ, ಇಟರ್ನಲ್ ಲೈಫ್, ತಿರುಗಿ ಹುಟ್ಟುವಿಕೆ, ನೂತನ ಮನುಷ್ಯನಾಗುವುದು, ದೇವರ ಮಗನಾಗುವುದು, ಇದರ ಅನೇಕ ಪದಗಳಿಂದ ಅದು ಹೇಳಲ್ಪಟ್ಟಿದೆ. ಅವನು ಹೇಳ್ತಿದ್ದಾನೆ, ನಾನು ಮುದುಕನು, ತಿರುಗಿ ಹುಟ್ಟುಕೊಳ್ಳೋದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ 2ನೇ ಸಾರಿ ಪ್ರವೇಶಿಸಿ ಹುಟ್ಟುವುದಾದೀತೇ ಎಂದು ಹೇಳಿದನು. ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ. ಈ ನಿಜ ನಿಜ ಅಂದ್ರೆ ಅದು ಎಷ್ಟು ಪ್ರಾಮುಖ್ಯವಾದ ಒಂದು ಕಾರ್ಯ ಎಂಬುದಾಗಿ, ಎಷ್ಟು ಇಂಪಾರ್ಟೆಂಟ್ ಎಂಬುದಾಗಿ, ಅನಿವಾರ್ಯವಾದದ್ದು ಎಂಬುದಾಗಿ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯದೊಳಗೆ ಪ್ರವೇಶಿಸಲಾರನು. ಹೇಗೆ ಹುಟ್ಟುವುದು? ಹೌ ಟು ಬಿ ಬಾರ್ನ್ ಅಗೇನ್? ಇಲ್ಲಿ ದೇವರು ಕರ್ತನಾದ ಯೇಸು ಕ್ರಿಸ್ತನು ಪರಿಸಯ್ಯನಾದ ಬೋಧಕನಾದ ನಿಕೋದೇಮನಿಗೆ ಹೇಳುವಂಥದ್ದು, ನಿನಗೆ ನಾನು ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು, ಪುನಃ ಜನರಲೈಸ್, ಇದು ಎಲ್ಲರಿಗೂ, ನಿನಗೂ ಮಾತ್ರ ಅಲ್ಲ, ಎಲ್ಲರಿಗೂ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ. ಇದನ್ನು ಅನೇಕರು ನೀರು ಎಂಬುದಾಗಿ ಹೇಳುವಾಗ ಅನೇಕರು ದೀಕ್ಷಾಸ್ನಾನ ಎಂಬುದಾಗಿ ಭಾವಿಸಿಕೊಂಡಿದ್ದಾರೆ. ದೀಕ್ಷಾಸ್ನಾನ ರಕ್ಷಣೆ ಕೊಡೋದಾದ್ರೆ ಪ್ರಿಯರೇ, ಹಲವು ಜನ ನದಿಗಳಲ್ಲಿ ಮುಳುಗ್ತಾರೆ. ಅನೇಕರು ನೀರಿನ ತೊಟ್ಟಿಯಲ್ಲಿ ಸ್ನಾನ ಮಾಡ್ತಾರೆ. ದೀಕ್ಷಾಸ್ನಾನ ರಕ್ಷಣೆ ಯಾರಿಗೂ ಕೊಡೋದಿಲ್ಲ, ದೇವರ ವಾಕ್ಯದಲ್ಲಿ ಎಲ್ಲೂ ಇಲ್ಲ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡುವಂತ ಒಂದು ಕಾರ್ಯ ಏನಂದ್ರೆ, ಮಾರ್ಕ್ 16:15, ಮಾರ್ಕ್ 16:15, ಆತನು ಅವರಿಗೆ, ನೀವು ಸಮಸ್ತ ಲೋಕಕ್ಕೆ ಹೋಗಿ ಎಲ್ಲಾ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ. ಇಲ್ಲಿ ಕ್ರಮ ನೋಡಿ, ನಂಬಿ ಬಾಪ್ತಿಸ್ಮ ಮಾಡಿಕೊಳ್ಳುವವನು ರಕ್ಷಣೆ ಹೊಂದುವನು, ಆದರೆ ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಸುವಾರ್ತೆ ಸಾರಲ್ಪಡಬೇಕು, ಸುವಾರ್ತೆ ಸಾರಲ್ಪಡಬೇಕು, ನಂಬಬೇಕು, ನಂತರ ದೀಕ್ಷಾಸ್ನಾನ. ಒಂದು ಮಾತನ್ನ ಬಹಳ ಖಂಡಿತವಾಗಿಯೂ ಬಹಳ ಒತ್ತು ಕೊಟ್ಟು ನಾನು ಹೇಳ್ತಾ ಇದ್ದೇನೆ ಪ್ರಿಯರೇ, ದೇವರ ವಾಕ್ಯವನ್ನು ಕೇಳದೆ, ಸತ್ಯ ವೇದ ಇಲ್ಲದೆ ಒಬ್ಬ ಮನುಷ್ಯನು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳ್ಬೋದು, ಸುವಾರ್ತೆ ತಲುಪದ ಸ್ಥಳದಲ್ಲಿ ಅನೇಕರು ರಕ್ಷಣೆ ಹೊಂದುತ್ತಾರೆ, ಅನೇಕರಿಗೆ ಅದ್ಭುತಗಳು ನಡೆಯುತ್ತದೆ, ಸೂಚಕ ಕಾರ್ಯಗಳು ನಡೀತದೆ, ಮಗತ್ ಕಾರ್ಯಗಳು ನಡೆಯುತ್ತದೆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ, ಗುಡ್ಡಗಾಡು ಜನಗಳ ಮಧ್ಯದಲ್ಲಿ. ಪ್ರಿಯರೇ, ಅವರು ಅದ್ಭುತಗಳನ್ನು ದೇವರಲ್ಲೂ ಕೂಡ ಮಾಡ್ತಾನೆ. ಯಾಕೆ ಮಾಡ್ತಾನಂದ್ರೆ, ದೇವರ ಕಡೆ ಅವರು ತಿರುಗಿಕೊಳ್ಳುವುದಕ್ಕೂ, ಅವರು ಸುವಾರ್ತೆ ಸಾರುವುದಕ್ಕೂ, ಕೇಳುವುದಕ್ಕೂ, ಅರ್ಥ ಮಾಡಿಕೊಳ್ಳುವುದಕ್ಕೂ, ನಂಬುವುದಕ್ಕಾಗಿ ಅವರು ಅಲ್ಲಿ ಅದ್ಭುತವನ್ನ ಮಾಡ್ತಾರೆ. ಈಗ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಒಬ್ಬ ಸೇವಕನು ಹೋಗಿ ಅಲ್ಲಿಯ ಸ್ಥಳೀಯ ಭಾಷೆ ಅವನಿಗೆ ಗೊತ್ತಿಲ್ಲದೆ ಇರುವಾಗ ಅಲ್ಲಿ ದೇವರು ಆ ಸೇವಕನನ್ನ ಅದ್ಭುತ ಸೂಚಕ ಕಾರ್ಯವನ್ನು ಮಾಡುವುದಕ್ಕೆ ಅನುಮತಿಸುತ್ತಾನೆ. ಆದ್ರೆ ಅದರಿಂದಲೇ ರಕ್ಷಣೆಯಲ್ಲ. ಆ ಅದ್ಭುತ ಕಾರ್ಯಗಳು, ಈಗ ಆ ಸಹೋದರಿ ಹೇಳಿದ್ರು, ನನಗೆ ಮಕ್ಕಳಿರಲಿಲ್ಲ, ನಾನು ಪ್ರಾರ್ಥನೆ ಮಾಡಿದೆ, ಆದ್ರೆ ಆ ಅದ್ಭುತವನ್ನು ಅವರ ಜೀವಿತದಲ್ಲಿ ಜರುಗಿದಾಗ, ನಡೆದಾಗ, ಅವರು ಸುವಾರ್ತೆ ಕೇಳುವುದಕ್ಕೆ ಅದು ಕಾರಣವಾಗಿರ್ಬೇಕು, ಅದು ಪ್ರಚೋದನವಾಗಿರ್ಬೇಕು, ಅದೊಂದು ರೀಸನ್ ಆಗಿರ್ಬೇಕು. ಈ ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ನನಗೆ ಮಕ್ಕಳನ್ನ ಕೊಟ್ಟರು, ಹಾಗಾದ್ರೆ ಸುವಾರ್ತೆಯನ್ನು ಕೇಳೋಣ ಎಂಬುದಾಗಿ. ಇದು ಹೋಗುತ್ತಾ ಹೋಗುತ್ತಾ ಇದು ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಪ್ರಿಯರೇ. ಸೊ ಸುವಾರ್ತೆ ಕೇಳಬೇಕು, ಅದನ್ನ ಕೇಳಿ ನಂಬಬೇಕು, ನಂಬಿದ ನಂತರ ದೀಕ್ಷಾಸ್ನಾನ ತಗೋಬೇಕು, ಆಗ ರಕ್ಷಣೆ ಆಗ್ತದೆ. ಇದರೊಂದು ಪ್ರಕ್ರಿಯೆ. ಸುವಾರ್ತೆ ಸಾರಲ್ಪಡಬೇಕು. ಏಕೆ ಸುವಾರ್ತೆ ಸಾರಲ್ಪಡಬೇಕು ಎಂಬುದನ್ನ ನಾವು ಹೋಗುತ್ತಾ ಅರ್ಥವಾಗುತ್ತೆ. ಇಲ್ಲಿ ಸ್ವಾಮಿ ಹೇಳುವಂಥದ್ದು ನೋಡ್ರಿ, ಹೇಗೆ ತಿರುಗಿ ಹುಟ್ಟುವುದು? ನೀರಿನಿಂದಲೂ ಆತ್ಮನಿಂದಲೂ. ಇಲ್ಲಿ ನೀರು ಎಂಬುದಾಗಿ ಹೇಳುವಂಥದ್ದು ದೇವರ ವಾಕ್ಯ. ನೀರು ಎಂಬುದಾಗಿ ಹೇಳುವಾಗ ಇದು ಮನುಷ್ಯನ ಮನುಷ್ಯನ ಹುಟ್ಟುವಾಗ ಸ್ತ್ರೀಯರ ಗರ್ಭಾಶಯದಲ್ಲಿ ನೀರಿರುತ್ತೆ. ಕೆಲವರು ಆ ಅರ್ಥದಲ್ಲಿ ಹೇಳ್ತಾರೆ, ನೀರಿನಿಂದಲೂ ಆತ್ಮನಿಂದಲೂ ಎಂಬುದಾಗಿ. ಇಲ್ಲಿ
ದೇವರ ವಾಕ್ಯಕ್ಕೆ ನೀರು ಎಂಬುದಾಗಿ ಹೇಳಲ್ಪಟ್ಟಿದೆ. ದೇವರ ವಾಕ್ಯ ನೀರಿನಿಂದಲೂ ಆತ್ಮನಿಂದಲೂ. ದೇವರ ವಾಕ್ಯವನ್ನು ಒಬ್ಬ ವ್ಯಕ್ತಿ ಕೇಳುವಾಗ ಅವನು ಕೇಳಬೇಕು, ಆಗ ಅವನು ನಂಬಬೇಕು. ಏನಂತ ನಂಬಬೇಕು? ನಾನೊಬ್ಬ ಪಾಪಿ ಎಂಬುದಾಗಿ ಮನವರಿಕೆ ಮಾಡಿಕೊಳ್ಳಬೇಕು. ನಾನೊಬ್ಬ ಪಾಪಿ, ನನಗೊಬ್ಬ ರಕ್ಷಕನ ಅಗತ್ಯ ಇದೆ, ನಾನು ನಷ್ಟವಾದವನು, ನನಗೂ ದೇವರಿಗೂ ಯಾವ ಸಂಬಂಧವೂ ಇಲ್ಲ ಎಂಬುದನ್ನ ಅವನು ಮನವರಿಕೆ ಮಾಡಿಕೊಳ್ಳಬೇಕು. ಪ್ರಿಯರೇ, ನಾವು ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 8ನೇ ವಾಕ್ಯವನ್ನು ನೋಡೋಣ. ಯೋಹಾನನ ಸುವಾರ್ತೆ 16:8. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 16 verse 8. ಪ್ಲೀಸ್ ರೀಡ್ somebody. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಓಕೆ, ದೇವರ ಆತ್ಮನು ಒಬ್ಬ ವ್ಯಕ್ತಿ ಸುವಾರ್ತೆಯನ್ನು ಕೇಳುವಾಗ ಆ ಸುವಾರ್ತೆ ಆ ವ್ಯಕ್ತಿಯ ಹೃದಯದಲ್ಲಿ ಹೋದಾಗ ದೇವರ ಆತ್ಮನು ಆ ವ್ಯಕ್ತಿಗೆ, ನೀನು ಒಬ್ಬ ನಷ್ಟವಾದವನು, ನಿನಗೂ ದೇವರಿಗೂ ಯಾವ ಸಂಬಂಧನೂ ಇಲ್ಲ, ನಿನಗೊಬ್ಬ ರಕ್ಷಕನ ಅಗತ್ಯ ಇದೆ, ಆ ರಕ್ಷಕನೇ ಕರ್ತನಾದ ಯೇಸು ಕ್ರಿಸ್ತನು. ಇದೇ ಸುವಾರ್ತೆ. ಸುವಾರ್ತೆ, ಇವತ್ತಿನ ಸುವಾರ್ತೆ ಕ್ರಿಸ್ತನಿಲ್ಲದ ಸುವಾರ್ತೆಯಾಗಿದೆ ಪ್ರಿಯರೇ. ಸುವಾರ್ತೆ ಅಂದ್ರೆ ಕ್ರಿಸ್ತನ ಹುಟ್ಟುವಿಕೆ, ಕ್ರಿಸ್ತನ ಜೀವಿತ, ಕ್ರಿಸ್ತನ ಮರಣ, ಕ್ರಿಸ್ತನ ಪುನರುತ್ಥಾನ, ಕ್ರಿಸ್ತನ ಆರೋಹಣ, ಕ್ರಿಸ್ತನ ಬರೋಣ. ಸುವಾರ್ತೆ ಸಾರಾಂಶ 1ನೇ ಕೊರಿಂಥದವರಿಗೆ 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ರೆ ಇವತ್ತು ಶಿಲುಬೆ ಇಲ್ಲದ ಸುವಾರ್ತೆ, ಕ್ರಿಸ್ತನಿಲ್ಲದ ಸುವಾರ್ತೆ, ಪಾಪದ ಅರಿವನ್ನು ಮೂಡಿಸದ ಸುವಾರ್ತೆ. ಆದರೆ ನಿಜವಾದ ಸುವಾರ್ತೆ ನಾವು ಸಾರಿದಾಗ, ಆ ವ್ಯಕ್ತಿ ಅದನ್ನು ಸ್ವೀಕರಿಸಿದರೆ, ಆ ವ್ಯಕ್ತಿಯ ಹೃದಯದಲ್ಲಿ ದೇವರಾತ್ಮನು ಕಾರ್ಯ ಮಾಡಿ, ನೀನೊಬ್ಬ ಪಾಪಿಯಾಗಿದ್ದಿ, ನೀನು ನಿನ್ನನ್ನೇ ರಕ್ಷಿಸುವುದಕ್ಕೆ ಸಾಧ್ಯವಿಲ್ಲ, ನೀನು ನಿಸ್ಸಹಾಯಕನು. ಅದನ್ನೇ ಪೌಲನು ರೋಮ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ, ನಾವು ಶಕ್ತಿ ಇಲ್ಲದವರು, ನಾವು ವೈರಿಗಳಾಗಿದ್ದೆವು, ದೇವರಿಗೆ ವೈರಿಗಳಾಗಿದ್ದೆವು, ನಾವು ನಿಸ್ಸಹಾಯಕರು, ನಮ್ಮನ್ನು ನಾವೇ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಅರಿವನ್ನ ದೇವರ ಆತ್ಮನು ಮೂಡಿಸುತ್ತದೆ. ಅವನು ಬಂದು, ಅಂದರೆ ದೇವರ ಆತ್ಮನು ಸುವಾರ್ತೆ ಕೇಳುವಾಗ ಆ ಸುವಾರ್ತೆಯ ಮೂಲಕ, ಅಲ್ಲಿ ದೇವರ ವಾಕ್ಯ ಕೇಳಬೇಕು, ಹಾಗೂ ಪವಿತ್ರಾತ್ಮನು ಆ ವ್ಯಕ್ತಿಯಲ್ಲಿ ಕಾರ್ಯ ಮಾಡಬೇಕು. ಆಗ ಈ ಹುಟ್ಟುವಿಕೆಯ ಸಂಭವ ನಡೀತದೆ. ಮತ್ತೆ ನಾವು ಮುಂದೆ ಓದೋಣ. ಕರ್ತನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯದೊಳಗೆ ಪ್ರವೇಶಿಸಲಾರನು ಎಂಬುದಾಗಿ ಆತನು ಹೇಳಿದನು. ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿದ್ದು ಆತ್ಮನಿಂದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿದ್ದು ಶರೀರದಿಂದ ಅಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿದ್ದು ಆತ್ಮನಿಂದ. ದಯವಿಟ್ಟು ಲೂಕನ ಸುವಾರ್ತೆ 1:34 ಓದಿ. ಲೂಕ್ 1:34. ನಾನು ಪುರುಷನನ್ನು ಅರಿತವಳಲ್ಲ ಎಂದು ಕೇಳಿದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಪ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪಾಪ ಇಲ್ಲದವನಾಗಿ ದೇವರ ಮಗನಾಗಿ ಈ ಲೋಕದಲ್ಲಿ ಹುಟ್ಟಿದನು. ಆತನು ದೇವರ ಮಗನಾಗಿ ಈ ಲೋಕದಲ್ಲಿ ಹುಟ್ಟಿದನು. ಹೇಗೆ ಹುಟ್ಟಿದನು? ಪವಿತ್ರಾತ್ಮನಿಂದ ಆತನು ಹುಟ್ಟಿದನು. ಪವಿತ್ರಾತ್ಮನಿಂದ ಹುಟ್ಟಿದನು. ಅಲ್ಲಿ ಪಾಪದ ಅರಿವಲ್ಲ, ಅಲ್ಲಿ ಪವಿತ್ರ ಆತ್ಮನೇ ಆ ಹುಟ್ಟುವಿಕೆಗೆ ಕಾರಣವಾಗಿದ್ದನು. ದೇವರ ಆತ್ಮನು ನಿನ್ನ ಮೇಲೆ ಬರಲು ನೀನು ಬೆಲ ಹೊಂದಿ ಒಂದು ಮಗುವನ್ನು ಹುಡಿ, ಆ ಮಗು ದೇವರ ಮಗನೆನಿಸಿಕೊಳ್ಳುವುದು. ಪ್ರಿಯರೇ, ನಾವು ಸಹ ದೇವರ ಮಗನಾಗಬೇಕೆಂದರೆ, ದೇವರ ಮಕ್ಕಳಾಗಬೇಕೆಂದರೆ ದೇವರಿಂದ ಹುಟ್ಟಬೇಕು. ಇಲ್ಲಿ 6ನೇ ವಾಕ್ಯದಲ್ಲಿ ಕರ್ತನು ಹೇಳುವಂಥದ್ದು, ಶರೀರವೇ
ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನಾವು ಹುಟ್ಟುವುದು ಹೇಗೆ? ಆತ್ಮನಿಂದ. ದೇವರ ವಾಕ್ಯವನ್ನು ಕೇಳುವಾಗ ಪವಿತ್ರ ಆತ್ಮನ ವ್ಯಕ್ತಿಯಲ್ಲಿ ಕಾರ್ಯ ಮಾಡಿ ಆತನು ತಿರುಗಿ ಹುಟ್ಟುವಂತೆ ಮಾಡುತ್ತಾನೆ. ಈಗ ಇದನ್ನು ಇನ್ನೂ ನಮಗೆ ಸ್ವಲ್ಪ ಅರ್ಥವಾಗೋದಕ್ಕೆ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12, 13, 14 ಓದೋಣ. 12, 13, 14. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 1 verses 12 to 14. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಈ 14 ಕೂಡ ಓದಿ. ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿನವನಾಗಿದ್ದನು. ಓಕೆ, ಥ್ಯಾಂಕ್ ಯು. ನಾನು ಇದು KJV ಓದ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡಿ ಪ್ರಿಯರೇ, ದೇವರ ಆತ್ಮನು ಯೋಹಾನನನ್ನು ಬಳಸಿ ಈ ಒಂದು ಹುಟ್ಟುವಿಕೆಯ ಕುರಿತಾಗಿ ಇಲ್ಲಿ ಬರೆದಿರುವುದನ್ನು ನಾವು ನೋಡ್ತೇವೆ. ಇಲ್ಲಿ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರೊಂದಿಗಿದ್ದನು, ಆ ವಾಕ್ಯವು ದೇವರಾಗಿದ್ದನು. ಸೊ ದೇವರು ಅಂದ್ರೆ ಯಾವುದು? ವಾಕ್ಯ. ದೇವರು ಅಂದರೆ ವಾಕ್ಯ. ದೇವರು ವಾಕ್ಯವಾಗಿದ್ದಾನೆ. ಈಗ ಇಲ್ಲಿ 12ನೇ ವಾಕ್ಯದಲ್ಲಿ ದೇವರ ಮಕ್ಕಳು ಹೇಗಾಗುವುದು? ನಾವು ಮುಂಚೆ ಸೈತಾನನ ಮಕ್ಕಳಾಗಿದ್ದೆವು. ದೇವರ ಮಕ್ಕಳು ಹೇಗಾಗುವುದು? ದೇವರ ಮಕ್ಕಳಾಗಬೇಕಿದ್ರೆ ದೇವರಿಂದ ಹುಟ್ಟಬೇಕು. ನಾವು ದೇವರ ಮಕ್ಕಳಾಗಬೇಕಿದ್ರೆ ದೇವರಿಂದ ಹುಟ್ಟಬೇಕು. ದೇವರಿಂದ ಹುಟ್ಟಿದವರೇ ದೇವರ ಮಕ್ಕಳು. ಅದಕ್ಕೆ ತಿರುಗಿ ಹುಟ್ಟುವುದು, ಅದಕ್ಕೆ ಬಾರ್ನ್ ಅಗೇನ್ ಅಂತ ಹೇಳೋದು, ಅದಕ್ಕೆ ರಕ್ಷಣೆ ಎಂಬುದಾಗಿ ಹೇಳೋದು. ನಾವು ದೇವರ ಮಕ್ಕಳಾಗಬೇಕು. 12ನೇ ವಾಕ್ಯದಲ್ಲಿ ನಾವು ದೇವರ ಮಕ್ಕಳು ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಈ ಮಕ್ಕಳು ಹೇಗೆ ಆದರು ಎಂಬುದನ್ನು ಬಹಳ ಸ್ಪಷ್ಟವಾಗಿ 13ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. ಇವರು ರಕ್ತದಿಂದಾಗಲಿ, ಇಲ್ಲವೇ ಶರೀರದ ಇಚ್ಛೆಯಿಂದಾಗಲಿ, ಇಲ್ಲವೇ ಮನುಷ್ಯನ ಇಚ್ಛೆಯಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದ್ದು. ಇವರ ಪುನರ್ಜನ್ಮಕ್ಕೆ, ಇವರು ತಿರುಗಿ ಹುಟ್ಟುವುದಕ್ಕೆ ಮೂಲ ದೇವರು ಅಥವಾ ದೇವರ ವಾಕ್ಯ ಅಥವಾ ದೇವರಾತ್ಮ. ಇದಲ್ಲದೆ ಯಾವುದೇ ಮಾನುಷಿಕವಾದ ಆಚಾರ ಅನುಷ್ಠಾನಗಳು ಸಂಪ್ರದಾಯಗಳಿಂದ ತಿರುಗಿ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅನೇಕ ವರ್ಷಗಳು ಒಬ್ಬ ಸಭೆಯಲ್ಲಿ ಸದಸ್ಯರಾಗಿರಬಹುದು, ಆದ್ರೆ ತಿರುಗಿ ಹುಟ್ಟದೆ ಹೋದರೆ ಅವರಿಗೆ ನಿತ್ಯ ಜೀವ ಇಲ್ಲ, ಅವರು ದೇವರ ಮಗನಾಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ದೇವರ ಆತ್ಮನು ಮನುಷ್ಯನು ಹೇಗೆ ದೇವರ ಮಕ್ಕಳ ಆಗುತ್ತಾರೆ, ಒಬ್ಬ ಮನುಷ್ಯನು ತಿರುಗಿ ಹುಟ್ಟಿ ಅಥವಾ ದೇವರಿಂದ ಹುಟ್ಟಿ ಹೇಗೆ ದೇವರ ಮಗನಾಗ್ತಾನೆ ಮಗಳಾಗ್ತಾರೆ ಎಂಬುದಾಗಿ ಹೇಳಿದ ನಂತರ ದೇವರಿಗೆ ಹೇಗೆ ಒಬ್ಬ ಮಗನು ಸಿಕ್ಕಿದನು ಎಂಬುದರ ಬಗ್ಗೆ ಹೇಳುವುದನ್ನು ನೋಡ್ತೇವೆ. ಪ್ರಿಯರೇ, ಒಬ್ಬ ಮನುಷ್ಯನು, ಪಾಪಿಯಾದ ಒಬ್ಬ ಮನುಷ್ಯನು ರಕ್ಷಣೆ ಹೊಂದಿ ಅವನು ದೇವರ ಮಗನಾಗುವುದರ ಕುರಿತಾಗಿ ಹೇಳಿದ ನಂತರ ದೇವರ ಆತ್ಮನು ಆ 1-2ರಲ್ಲಿ ಹೇಳಿದಂತಹ ಆ ವಾಕ್ಯದ ಕುರಿತಾಗಿ ಹೇಳ್ತಾ ಇದ್ದಾನೆ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ದ ವರ್ಡ್ ಬಿಕೇಮ್ ಫ್ಲೆಶ್. ಇದನ್ನು ನಾನು ಕೆಲವು ವಾರಗಳ ಹಿಂದೆ ನಾನು ನಿಮಗೆ ಹೇಳಿದೆ. ಕರ್ತನಾದ ಯೇಸು ಕ್ರಿಸ್ತನಿಗೆ ಶರೀರ ಹೇಗೆ ಸಿಕ್ಕಿತು, ಆತನು ಹೇಗೆ ದೇವರ ಮಗನಾದನು, ದೇವರಿಗೆ ಹೇಗೆ ಮಗನುಂಟಾಯಿತು. ಆ ವಾಕ್ಯವೆಂಬವನು ನರಾವತಾರ ಎತ್ತಿದನು. ಆದರಿಂದಲೇ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಅದು ಓದುವುದು ಬೇಡ. ಆತನಿಗೆ ಅನೇಕ ಸಹೋದರರು. ಯಾರಿಗೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅನೇಕ ಸಹೋದರರು. ಯೇಸು ಕ್ರಿಸ್ತನು ಹಿರಿಯ ಸಹೋದರನು, ನಾವೆಲ್ಲ ಆತನ ಸಹೋದರರು. ಆತನು ಚೊಚ್ಚಲ ಮಗನು, ನಾವೆಲ್ಲ ಆತನ ಸಹೋದರರು. ಆತನು ವಾಕ್ಯವೆಂಬವನು ನರಾವತಾರ ಎತ್ತಿ ದೇವರ ಮಗನಾದನು. ಒಬ್ಬ ಮನುಷ್ಯನು ವಾಕ್ಯವನ್ನ ಕೇಳಿ ನಂಬಿ ಜೀಸಸ್ನನ್ನು ಹೊಂದಿದಾಗ ಅವನು ತಿರುಗಿ ಹುಟ್ಟಿದವನಾಗಿ ದೇವರ ಮಗನಾಗಿ ವಿಶ್ವಾಸಿಯಾಗಿ ಇರ್ತಾನೆ. 13ನೇ ವಾಕ್ಯದಲ್ಲಿ
ಹೇಗೆ ಒಬ್ಬನು ತಿರುಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿ, ಹೇಗೆ ಒಬ್ಬನು ತಿರುಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದು ಇದು ಹೇಳ್ತಾ ಇದ್ದು, ಇವರು ರಕ್ತದಿಂದಾಗಲಿ ಇಲ್ಲದೆ ಶರೀರದ ಇಚ್ಛೆಯಿಂದಾಗಲಿ ಇಲ್ಲವೇ ಮನುಷ್ಯನ ಇಚ್ಛೆಯಿಂದಾಗಲಿ ಹುಟ್ಟಿದವರಲ್ಲ. ಯಾರು? ದೇವರ ಮಕ್ಕಳು. ಅಪ್ಪ ವಿಶ್ವಾಸಿ, ಹಾಗೆ ಅದರಿಂದ ನಾನು ವಿಶ್ವಾಸಿ ಇಲ್ಲ. ನನ್ನ ತಾತ ವಿಶ್ವಾಸಿಯಾಗಿದ್ದಾರೆ, ಅದರಿಂದ ನಾನು ವಿಶ್ವಾಸಿ. ಇಲ್ಲಾಂದ್ರೆ ನನ್ನ ಅಪ್ಪ ಸೇವಕರಾಗಿದ್ದಾರೆ, ಅದರಿಂದ ನಾನು ಕೂಡ ವಿಶ್ವಾಸಿಯಾಗಿದ್ದೇನೆ. ಇಲ್ಲ ಇಲ್ಲ. ಪ್ರತಿಯೊಬ್ಬ ಮನುಷ್ಯನು ದೇವರ ಮಗನಾಗಬೇಕಾದ್ರೆ, ದೇವರ ಮಗಳಾಗಬೇಕಂದ್ರೆ ದೇವರಿಂದ ಹುಟ್ಟಬೇಕು. ಅರ್ಥಾತ್ ದೇವರ ವಾಕ್ಯದಿಂದ ಹುಟ್ಟಬೇಕು. ದೇವರಿಂದ ಹುಟ್ಟಬೇಕು, ಅರ್ಥಾತ್ ದೇವರ ವಾಕ್ಯದಿಂದ ಹುಟ್ಟಬೇಕು. ಅದಕ್ಕೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅವರು ಹೇಗೆ ದೇವರ ಮಕ್ಕಳಾಗಲಿಲ್ಲ? ಮನುಷ್ಯನಿಂದಲ್ಲ, ಅವರು ದೇವರಿಂದಲೇ ಹುಟ್ಟಿದ್ದು. ಅಂದರೆ ದೇವರ ವಾಕ್ಯದಿಂದಲೇ ಅವರು ಹುಟ್ಟಿದ್ದು. ಆಮೇಲೆ ದೇವರ ಮೊದಲನೆಯ ಮಗನ ಕುರಿತಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ, ಇದಲ್ಲದ ವಾಕ್ಯವಾಗಿರುವ ಆತನು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಇದನ್ನೇ ಲೂಕ 1:34 ನಾವು ನೋಡಿದ್ದು. ಪವಿತ್ರಾತ್ಮ ನಿನ್ನ ಮೇಲೆ ಬರಲು ನೀನು ಒಂದು ಮಗುವನ್ನು ಹೆರುವಿ, ಆ ಮಗುವಿಗೆ ದೇವರ ಮಗನೆನಿಸಿಕೊಳ್ಳುವಿ. ನಾನು ಅದನ್ನು ಮತ್ತೊಂದು ಸಲ ಓದ್ತೇನೆ. ಲೂಕನ ಸುವಾರ್ತೆ 1:34. ಆಗ ಮರಿಯಳು ಆ ದೂತನಿಗೆ, ಇದು ಹೇಗಾದಿತ್ತು? ನಾನು ಪುರುಷನನ್ನು ಅರಿತವಳು ಅಲ್ಲವಲ್ಲ ಆದಳು. ಅದಕ್ಕೆ 35. ಅದಕ್ಕೆ ಆ ದೂತನು ಪ್ರತ್ಯುತ್ತರವಾಗಿ ಆಕೆಗೆ, ಪವಿತ್ರ ಆತ್ಮನು ನಿನ್ನ ಮೇಲೆ ಬರುವನು, ಮಹೋನ್ನತನ ಶಕ್ತಿಯು ನಿನ್ನನ್ನು ಆವರಿಸಿಕೊಳ್ಳುವುದು, ಆದದರಿಂದ ನಿನ್ನಿಂದ ಹುಟ್ಟುವ ಪವಿತ್ರವಾದ ಶಿಶುವು ದೇವರ ಮಗನೆಂದು ಕರೆಯಲ್ಪಡುವುದು. ನಾವೆಲ್ಲ ಶರೀರದಲ್ಲಿ ಒಂದು ಸಾರಿ ಹುಟ್ಟಿದ್ವಿ, ಈಗ ವಾಕ್ಯವನ್ನು ಕೇಳಿ ನಾವು ಹುಟ್ಟಿದ್ವಿ. ಪ್ರಿಯರೇ, ನನ್ನನ್ನು ಕೇಳುವ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಹೇಗೆ ರಕ್ಷಣೆ ಹೊಂದಿದಿರಿ? ನೀವು ದೇವರ ವಾಕ್ಯವನ್ನು ಕೇಳಿ ಪಾಪದ ಅರಿವು ಬಹಳ ಲಾಘವದಿಂದ ಅನೇಕರು ಇವತ್ತು ದೇಶ ಸ್ನಾನಕ್ಕೆ ಸಿದ್ಧವಾಗ್ತಾರೆ. ಲಾಘವದಿಂದ ಅಂದ್ರೆ ಬಹಳ ಹಗುರವಾಗಿ. ಪ್ರಿಯರೇ, ಅಪೊಸ್ತಲರು 2ನೇ ಅಧ್ಯಾಯದಲ್ಲಿ ಪೇತ್ರನು ಅವರಿಗೆ ಸುವಾರ್ತೆ ಸಾರಿದಾಗ ಅಲ್ಲಿದ್ದ ಜನರ ಪ್ರತಿಕ್ರಿಯೆ ಏನಾಗಿತ್ತು? ಅಯ್ಯೋ ಸಹೋದರರೇ, ದೇವರ ವಾಕ್ಯವು ಅವರ ಹೃದಯದಲ್ಲಿ ಅಲಗ ನಟ್ಟಂತಾಯ್ತು. ಅವ್ರು ಹೇಳಿದ್ರು, ನಾವು ಏನು ಮಾಡಬೇಕು? ನಾವೇನು ಮಾಡಬೇಕು? ನಾವೇನು ಮಾಡಬೇಕು? ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಾವು ಒಂದು ಸಾಮ್ಯವನ್ನು ನೋಡ್ತೇವೆ. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸುಂಗದವನ ಬಗ್ಗೆ ಹೇಳುವಾಗ ಆ ಸುಂಗದವನು ಹೇಳುವಂತ ಮಾತು ಏನಂದ್ರೆ, ಪಾಪಿಯಾದ ನನ್ನ ಮೇಲೆ ಕರುಣೆ ಇಡು ಸ್ವಾಮಿ ಎಂಬುದಾಗಿ ತಮಾಷ್ ತರ ಅಲ್ಲ, ಹುಡುಗಾಟದ ತರದಲ್ಲ, ನಗುನಗುತ್ತಾ ಹೇಳಲಿಲ್ಲ, ಎದೆ ಬಡ್ಕೊಳ್ಳುತ್ತಾ. ಪಾಪದ ಅರಿವು ಬಂದಾಗ ಅವನು ಎಷ್ಟು ಅಯೋಗ್ಯನು ದೇವರ ಬಳಿ ಬರಲಿಕ್ಕೆ, ಯಾವ ಯೋಗ್ಯತೆ ಇಲ್ಲದ ಅವನು ಎಂಬುದಾಗಿ ಅರ್ಥ ಮಾಡಿಕೊಂಡಾಗ ತಲೆ ಎತ್ತಲಿಕ್ಕೆ ಕೂಡ ಅವನಿಗೆ ಆಗದೆ ತಲೆ ತಗ್ಗಿಸಿಕೊಂಡು ಎದೆ ಬಡಿಕೊಳ್ಳುತ್ತಾ ಒಂದೇ ಒಂದು ಪ್ರಾರ್ಥನೆ, ಪಾಪಿಯಾದ ನನ್ನ ಮೇಲೆ ಕರುಣೆ ಇಡು. ಆ ಒಂದು ಮಾತು ಅವನ ಹೃದಯ ಬಂದ ಕೂಡಲೇ ಕರ್ತನು ಇವನು ನೀತಿವಂತನಾಗಿ ತನ್ನ ಮನೆಗೆ ಹೋದನು. ಆ ಪರಿಸಾಯನು ಹಾಗೆ ಹೋಗಲಿಲ್ಲ. ದೇವರ ನೀತಿಯನ್ನು ಹೊಂದಿದವನಾಗಿ ಈ ಸುಂಗದವನು ಮನೆಗೆ ಹೋದನು. ಅವನು ಪಾಪಿಯಾಗಿ ಒಳಗೆ ಬಂದನು, ಪರಿಶುದ್ಧನಾಗಿ ನೀತಿವಂತನಾಗಿ ತನ್ನ ಮನೆಗೆ ಹೋದನು. ಇನ್ನೊಬ್ಬನು ಪಾಪಿಯಾಗಿಯೇ ಬಂದನು, ತಾನು ಪರಿಶುದ್ಧನು ಎಂಬುದಾಗಿ ಭಾವಿಸಿ ಅವನು ಪಾಪಿಯಾಗಿಯೇ ಹಿಂದಿರುಗಿ ಹೋದನು. ಪ್ರಿಯರೇ, ಪ್ರತಿಯೊಬ್ಬ ಮನುಷ್ಯನು ದೇವರ ವಾಕ್ಯವನ್ನು ಕೇಳುವಾಗ ನಾನು ಎಂಥ ಅಯೋಗ್ಯನು, ಈ ದೇವರ ನಾಮವನ್ನು ಉಚ್ಚರಿಸಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ, ಈ ಪರಿಶುದ್ಧನಾದ ದೇವರ ಬಳಿಯಲ್ಲಿ ಬರಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ, ನಾನು ಎಂಥ ಅಯೋಗ್ಯನು ಎಂಬುದಾಗಿ ಅವನು ತಿಳ್ಕೊಂಡು ಅವನು ದೇವರಲ್ಲಿ ಬೇಡುತ್ತಾನೆ, ಕರ್ತನೇ ನನ್ನನ್ನು ರಕ್ಷಿಸು ಸ್ವಾಮಿ ಎಂಬುದಾಗಿ. ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ ನಾವು ನೋಡುವುದೇನು? ಅಲ್ಲಿ ಅವರು ಹಲಗು ನಟ್ಟದ್ದಾಗಿದ್ದ ನೋಡ್ತೇವೆ. 2:37, 2:37, ಆಕ್ಟ್ಸ್ 2:37. ಅಪೊಸ್ತಲರ ಕೃತ್ಯಗಳು 2:37. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನಿಂತದ್ದಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು, ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರಿ,
ಆಗ ನೀವು ಪವಿತ್ರಾತ್ಮನನ್ನು ಹೊಂದುವಿರಿ. ಈಗ ಅವರು ಸುವಾರ್ತೆ ಕೇಳಿದ್ರು, ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿದ್ರು. ಅವರ ಹೃದಯದಲ್ಲಿ ಆ ವಾಕ್ಯವು ಆಲುಗನಟ್ಟದ್ದಾಯಿತು. ಅವರಿಗೆ ಆ ಒಂದು ರಕ್ಷಣೆಯ ನೀಡ್, ಅಗತ್ಯ ಅವರು ಅರ್ಥ ಮಾಡಿಕೊಂಡ್ರು. ಏನು ಮಾಡಬೇಕು? ದೇವರ ಕಡೆ ತಿರುಗಬೇಕು. ಅದೇ ಮಾನಸಾಂತರ, ಅದುವೇ ಪಶ್ಚಾತ್ತಾಪ. ದೇವರ ಕಡೆ ತಿರುಗದೆ ಯಾರು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿ 3ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಕರ್ತನು ಹೇಳ್ತಿದ್ದಾನೆ, ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನಾನು ಭೌತಿಕವಾದ ವಿಷಯ ಹೇಳ್ತಾ ಇಲ್ಲ ನಿಕೋದೇಮು, ನಾನು ಹೇಳ್ತಾ ಇರೋದು ಸ್ಪಿರಿಚುವಲ್ ಮ್ಯಾಟರ್. ನಾನು ಹೇಳ್ತಾ ಇರೋದು ಆತ್ಮೀಯ ವಿಷಯ. ನಾನು ಹೇಳ್ತಾ ಇರೋದು ನಿನ್ನ ಆತ್ಮದ ಬಗ್ಗೆ. ನೀನೊಬ್ಬ ಯಹೂದಿಯಾಗಿರಬಹುದು, ನೀನೊಬ್ಬ ಅರೂಪಿಯಾದ ಯೆಹೋವನನ್ನ ಆರಾಧಿಸುವವನಾಗಿರಬಹುದು, ನೀನೊಬ್ಬ ಬೋಧಕನಾಗಿರಬಹುದು, ಧರ್ಮಶಾಸ್ತ್ರವನ್ನ ನೆರವೇರಿಸುವವನಾಗಿರಬಹುದು. ಅದೆಲ್ಲ ಸರಿ. ಪರಲೋಕ ರಾಜ್ಯ ನೋಡಬೇಕಾದರೆ, ಪರಲೋಕ ರಾಜ್ಯ ಸೇರಬೇಕಾದರೆ ನಿಕೋದೇಮು ನೀನು ತಿರುಗಿ ಹುಟ್ಟಬೇಕು. ನೀವು ತಿರುಗಿ ಹುಟ್ಟಬೇಕು. 7ನೇ ವಾಕ್ಯದಲ್ಲಿ, 7ನೇ ವಾಕ್ಯ, ಯೋಹಾನ ಸುವಾರ್ತೆ 3:7, ನೀವು ತಿರುಗಿ ಹುಟ್ಟತಕ್ಕದ್ದು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯು ತನ್ನ ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ನೀನು ಅದರ ಶಬ್ದವನ್ನು ಕೇಳುತ್ತಿ, ಆದ್ರೆ ಅದು ಎಲ್ಲಿಂದ ಬರ್ತದೋ ಎಲ್ಲಿಗೆ ಹೋಗುತ್ತದೋ ಹೇಳಲಾರಿ. ಅದರಂತೆಯೇ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನು ಇದ್ದಾನೆ. ಇದು ನಗ್ನ ನೇತ್ರಗಳಿಂದ ನೋಡುವಂತ ಒಂದು ಕಾರ್ಯವಲ್ಲ. ಗಾಳಿ ಬಡ್ಕೊಳ್ಳುತ್ತದೆ. ಆ ಗಾಳಿಯ ಉದ್ಭವ ಸ್ಥಾನ ಎಲ್ಲಿ, ಅದು ಎಲ್ಲಿ ಹೋಗಿ ಮುಕ್ತಾಯವಾಗುತ್ತದೆ, ಇವೆಲ್ಲ ನಮ್ಗೆ ಗೊತ್ತಿಲ್ಲ. ಆದ್ರೆ ಗಾಳಿ ಬೀಸುವಾಗ ಅದು ನಮ್ಗೆ ಅನುಭವವಾಗುತ್ತದೆ. ಹಾಗೆ ಪ್ರಿಯರೇ, ಈ ರಕ್ಷಣೆಯ ಪ್ರಕ್ರಿಯೆ ಏನೋ ಒಂದು ದೊಡ್ಡ ಸಂಭವ ನಮ್ಮ ಔಟ್ಸೈಡ್, ಅದರ ಹೊರಗೆ ಕಾಣುವಂಥದ್ದಲ್ಲ. ಇದು ರಕ್ಷಣೆ ಹೊಂದಿದಾಗ ಏನು ಗುಡುಗು, ಮಿಂಚು, ಏನೋ ಒಂದು ಶಬ್ದ, ಆ ತರ ಎಲ್ಲ ಏನಿಲ್ಲ. ಇದು ಗಾಳಿ ಬರುವ ತರ, ಎಲ್ಲಿಗೆ ಹೋಗುವ ತರ. ಹೇಗೆ ಕರ್ತನು ಹೇಳ್ತಿದ್ದಾನೆ, ಗಾಳಿಯು ತನ್ನ ಮನಸ್ಸ ಬಂದ ಕಡೆಗೆ ಬೀಸುತ್ತದೆ, ನೀನು ಅದರ ಶಬ್ದವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ಹೇಳಲಾರಿ. ಅದರಂತೆಯೇ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನು ಇದ್ದಾನೆ ಅಂದನು. ಅಂದರೆ ಗಾಳಿ ನಮಗೆ ಅನುಭವ ಆಗ್ತದೆ. ಗಾಳಿ ಇದೆ, ಗಾಳಿ ನನ್ನ ಮೈ ಮೇಲೆ ಅದು ಸ್ಪರ್ಶಿಸಿತು, ನನ್ನನ್ನು ಮುಟ್ಟಿ ಅದು ಹೋಯ್ತು ಎಂಬುದಾಗಿ ನಮಗೆ ಅನುಭವ ಆಗ್ತದೆ. ಅದರ ಉದ್ಭವ ಸ್ಥಾನ, ಅದರ ಅಂತ್ಯಸ್ಥಾನ ನಮ್ಗೆ ಗೊತ್ತಿಲ್ಲ. ಹಾಗೆಯೇ ಪ್ರಿಯರೇ, ರಕ್ಷಣೆ ಹೊಂದುವಾಗ ಏನೋ ಒಂದು ಹೊರಗೆ ಒಂದು ಮಹಾ ಸ್ಫೋಟ ಅಥವಾ ಮಹಾ ಶಬ್ದ ಅಥವಾ ಯಾವುದೋ ದೊಡ್ಡದಾಗಿ ಏನು ನಡೆಯುವುದಿಲ್ಲ. ಬಹಳ ಮೌನವಾಗಿ, ನಿಶಬ್ದವಾಗಿ ಆ ಪ್ರಕ್ರಿಯೆ ನಡೆಯುತ್ತದೆ. ಆದರೆ ಆ ವ್ಯಕ್ತಿಯ ಜೀವಿತದಲ್ಲಿ ಪರಿಣಾಮ ಬೀರುವಾಗ ಅಥವಾ ಬದಲಾವಣೆ ಆದಾಗ, ಬದಲಾವಣೆ ಆದಾಗ ಅದು ಅನುಭವವಾಗುತ್ತದೆ. ಇವನು ರಕ್ಷಣೆ ಹೊಂದಿದ್ದಾನೆ, ಇವನು ತಿರುಗಿ ಹುಟ್ಟಿದ್ದಾನೆ ಎಂಬುದಾಗಿ. ಪ್ರಿಯರೇ, ಮತ್ತೊಂದು ವಿಷಯ ನಾನು ಈಗ ಜಸ್ಟ್ ತಗೊಳ್ತೇನೆ, ದೇವರ ಚಿತ್ತವಾದ್ರೆ ಮುಂದಕ್ಕೆ ನಾನು ಅದರ ಬಗ್ಗೆ ಹೇಳ್ತೇನೆ. 1ನೇ ಪೇತ್ರ 23ರಿಂದ 25. 1ನೇ ಪೇತ್ರ 23ರಿಂದ 25. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಫಿನಿಶ್ ಇಟ್, ಬಟ್ ಐ ವಿಲ್ ಟ್ರೈ ಇಟ್. 1ನೇ ಪೇತ್ರ 1ನೇ ಅಧ್ಯಾಯ 23ರಿಂದ 25. ಫಸ್ಟ್ ಪೀಟರ್ ಚಾಪ್ಟರ್ 1 verse 23 to 25. ಯಥಾರ್ಥವಾಗಿಯೂ ಪ್ರೀತಿಸಿರಿ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಓಕೆ, ಇಲ್ಲಿ ಪೇತ್ರನು ಹೇಳುವುದನ್ನು ನೋಡ್ತೀವಿ. ಇಲ್ಲಿ ಪೇತ್ರನು ಪುನರ್ಜನ್ಮ ಎಂಬ ಪದವನ್ನು ಉಪಯೋಗಿಸುವುದು ನೋಡ್ತೇವೆ. ನೀವು ತಿರುಗಿ ಹುಟ್ಟಿದವರಾಗಿದ್ದಾರಲ್ಲ, ಅಂದ್ರೆ KJV-ನಲ್ಲಿ ಪುನರ್ಜನ್ಮ. ಈ ಪುನರ್ಜನ್ಮ ಪದ ನೋಡಿ ಹೇಗೆ ಇವತ್ತು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅನ್ಯರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ನಮ್ಮ ಹಿಂದೂ ಮಿತ್ರರು ಕೂಡ ಪುನರ್ಜನ್ಮ ಎಂಬ ಪದವನ್ನು ಉಪಯೋಗಿಸ್ತಾರೆ. ಆ ಪುನರ್ಜನ್ಮದ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಮತ್ತೆ 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 ಮನುಷ್ಯನಾಗಿ ಹುಟ್ಟುಕೊಳ್ಳೋದು. ಈ ಒಂದು ಜನ್ಮದಲ್ಲಿ ಒಳ್ಳೆಯದು ಮಾಡಿದರೆ ಮುಂದಿನ ಜನ್ಮದಲ್ಲಿ ಅವನಿಗೆ ಬಡ್ತಿ ಸಿಗುತ್ತದೆ. ಅಂತಿಮವಾಗಿ ಅವನು ಪ್ರತ್ಯೇಕವಾದ ಒಂದು 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 ವ್ಯಕ್ತಿತ್ವ ಅವನಿಗೆ ದೊರಕುತ್ತದೆ. ಅದನ್ನು ನಾನು ಇಲ್ಲಿ ಹೇಳ ಬಯಸುವುದಿಲ್ಲ. ಆದ್ರೆ ಈಗ ಪಾಪಿಯಾದ ಮನುಷ್ಯನು, ಒಬ್ಬ ಮನುಷ್ಯನು ಪಾಪಿಯಾಗಿ ಹುಟ್ಟಿದನು, ಅವನು ಹೇಗೆ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ? ದೇವರ ವಾಕ್ಯ ಹೇಳುತ್ತದೆ,
ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ಒಳ್ಳೆಯದು ಮಾಡುವುದನಿಲ್ಲ, ದೇವರನ್ನು ಭಯಪಡುವವನಿಲ್ಲ, ದೇವರನ್ನು ಹುಡುಕುವವನಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾನೆ. ಸೊ ಆ ಪುನರ್ಜನ್ಮ ಬೇಡ, ಅದು ಬೇರೆ. ಆದ್ರೆ ಇಲ್ಲಿ ಪೇತ್ರನು ಹೇಳುತ್ತಿದ್ದಾನೆ, ನಂಬಿದ ವಿಶ್ವಾಸಿಗಳಿಗೆ ಹೇಳುತ್ತಿದ್ದಾನೆ, ಅವನ ಓದುಗರಿಗೆ ಹೇಳುತ್ತಿದ್ದಾನೆ, ನೀವು ತಿರುಗಿ ಹುಟ್ಟಿದವರಾಗಿದ್ದೀರಲ್ಲ. ಅದೇ ಯೇಸು ಸ್ವಾಮಿ ನಿಕೋದೇಮಸ್ ಕೇಳದ ಹಾಗೆ, ಬಾರ್ನ್ ಅಗೇನ್, ನೀನು ತಿರುಗಿ ಹುಟ್ಟಿದವರಾಗಿದ್ದೀರಲ್ಲ ಅಲ್ವಾ, ಪುನರ್ಜನ್ಮ ಹೊಂದಿದಿರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ. ಇಲ್ಲಿ ಎರಡು ಬೀಜದ ಬಗ್ಗೆ ಹೇಳುವುದನ್ನು ನಾವು ನೋಡ್ತೇವೆ. ಒಂದು ನಾಶವಾಗುವ ಬೀಜ, ಮತ್ತೊಂದು ನಾಶವಾಗದ ಬೀಜ. ನಾಶವಾಗುವ ಬೀಜ ಯೋಹಾನನ ಸುವಾರ್ತೆಯಲ್ಲಿ ಹೇಳಿದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಕರ್ತನು, ದೇವರಾತ್ಮನು. ಯೋಹಾನ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಹೇಳಿದ್ದು ನಾಶವಾಗುವ ಬೀಜದಿಂದ ಉಂಟಾಗುವಂತ ಸ್ಥಿತಿ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡಿದ್ದೆವು, ಕಾಮದಿಂದಲ್ಲ, ರಕ್ತ ಸಂಬಂಧವಾದ ಇದರಿಂದಲ್ಲ, ಪುರುಷನ ಇಚ್ಛೆಯಿಂದಲ್ಲ, ಅದೆಲ್ಲವೂ ನಾಶವಾಗುವ ಬೀಜದಿಂದ ಹುಟ್ಟಿದ ವಿಷಯ. ನಾಶವಾಗುವ ಬೀಜ. ಪ್ರಿಯರೇ, ನನ್ನನ್ನು ಕೇಳುವ ಪ್ರಿಯರೇ, ಈಗ ನನ್ನ ಶರೀರ, ಈ ಶರೀರ ದೇವರು ಕೊಟ್ಟಿದೆ. ಆದರೆ ಗೈನಕಾಲಜಿಸ್ಟ್ ಅಂದ್ರೆ ಗೈನಕಾಲಜಿನ ಆ ಒಂದು ಅರ್ಥದಲ್ಲಿ ನೋಡಿದ್ರೆ, ಇದು ನನ್ನ ತಂದೆಯ ಬೀಜದಿಂದ ನನಗೆ ಸಿಕ್ಕಿತ್ತು ಈ ಶರೀರ. ನನ್ನ ಅಪ್ಪನ ಬೀಜದಿಂದಲೇ ಈ ಶರೀರ ನನಗೆ ಸಿಕ್ಕಿತು. ಆದ್ರೆ ಅದು ನಾಶವಾಗುವ ಬೀಜ. ಅಂದ್ರೆ ಒಂದು ದಿವಸ ಅದು ಮಣ್ಣಿಗೆ ಹೋಗುತ್ತೆ, ಒಂದು ದಿವಸ ಈ ವಿಲೀನ ಮಣ್ಣಿಗೆ ಹೋಗುತ್ತೆ. ಆದ್ರೆ ನನ್ನ ತಂದೆಯ ಬೀಜದಿಂದ ನನಗೆ ಸಿಕ್ಕಿದ್ದು ಆ ಬೀಜ ನಾಶವಾಗುವುದು. ಆದ್ರೆ ನನ್ನೊಳಗೆ ಇನ್ನೊಂದು ಜೀವ ಇದೆ, ಪ್ರೈಸ್ ದ ಲಾರ್ಡ್. ಅದು ದೇವರ ವಾಕ್ಯವೆಂಬ ಬೀಜದಿಂದ ಸಿಕ್ಕಿದ್ದು. ಅದನ್ನ ಇಲ್ಲಿ ಹೇಳ್ತಿದ್ದಾನೆ, 2 kinds of seed. ದೇವರ ವಾಕ್ಯವನ್ನ ನೀರು, ರೊಟ್ಟಿ, ಬೀಜ, ಹಲವು ರೀತಿಯಲ್ಲಿ ಅದನ್ನ ಹೇಳುವುದನ್ನು ನಾವು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನಲ್ಲ, ಬಿತ್ತುವವನ ಕುರಿತಾಗಿ ಏನನ್ನು ಬಿತ್ತುತ್ತಾ ಇದ್ದನು? ದೇವರ ವಾಕ್ಯವನ್ನು ಬಿತ್ತುತ್ತಾ ಇದ್ದನು. ಸೊ ಬೀಜ. ಇಲ್ಲಿ ಪೇತ್ರನು ಹೇಳ್ತಿದ್ದಾನೆ, ನೀವು ತಿರುಗಿ ಹುಟ್ಟಿದವರಾಗಿದ್ದೀರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಸದಾ ಜೀವವುಳ್ಳ ವಾಕ್ಯ. ಜೀವ ಇದ್ರೆ ಮಾತ್ರನೇ ಜೀವ ಕೊಡ್ಲಿಕ್ಕೆ ಸಾಧ್ಯ. ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು ನಿಕೋದೇನು. ಅದೇ ಇಲ್ಲಿ ಆ ನೀರನ್ನ ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ? ಬೀಜ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದ್ರೆ ಆ ಬೀಜ ಎಂತ ಬೀಜ? ಜೀವವುಳ್ಳ ಬೀಜ. ಆ ಬೀಜ ಯಾವುದು? ದೇವರ ವಾಕ್ಯ ಅಥವಾ ಸುವಾರ್ತೆ, ದೇವರ ಸುವಾರ್ತೆ. ಪ್ರಿಯರೇ, ಈಗ ಈ ಒಂದು ಜೀವ ರಕ್ಷಣೆ ಹೊಂದಿದ್ದವರಲ್ಲಿ ಇದ್ದರ ಮಾತ್ರನೇ ಅವರು ಪುನರುತ್ಥಾನ ಹೊಂದಿ ಕ್ರಿಸ್ತನೊಟ್ಟಿಗೆ ಸದಾ ಜೀವಿಸಲಿಕ್ಕೆ ಸಾಧ್ಯ. ಇಲ್ಲಿ ಅದನ್ನು ಹೇಳ್ತಿದ್ದಾನೆ, ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕ ಉಂಟಾಯಿತು. ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ. ಆ ಬೀಜ ಹೇಗೆ ನಾಶವಾಗುತ್ತದೆ ಎಂಬುದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ನಾಶವಾಗುವ ಬೀಜದಿಂದ ದೊರಕಿದ ಆ ಶರೀರ ಎಂಥದ್ದು ಎಂಬುದಾಗಿ ಇಲ್ಲಿ ಹೇಳ್ತಿದ್ದಾನೆ. ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಮನುಷ್ಯನ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುವುದು, ಅದರ ಹೂವು ಉದುರಿ ಹೋಗುವುದು. ಹುಲ್ಲು ಒಣಗಿ ಹೋಗುವುದು ಅಂದ್ರೆ ವಯಸ್ಸಾಗುತ್ತಾ ಆಗುತ್ತಾ 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 ನಮ್ಮ ರೂಪ ಬದಲಾವಣೆಗಳಾಗುತ್ತೆ, ಒಣಗಿ ಹೋಗುತ್ತೆ, ಸುಕ್ಕು ಬರುತ್ತೆ, ಹಲ್ಲುಗಳು ಹೋಗುತ್ತೆ, ಬಿಳಿ ಕೂದಲು ಬರುತ್ತೆ, ಕಣ್ಣು ಕಾಣುವುದಿಲ್ಲ. ಅದು ಹಾಗೆಯೇ ಆಗಿ ಒಂದು ದಿವಸ ಏನಾಗುತ್ತೆ? ಉದುರಿ ಹೋಗುತ್ತೆ. ಆಮೇಲೆ ಮಣ್ಣಲ್ಲಿ ಅದು ವಿಲೀನವಾಗುತ್ತೆ. ಆದ್ರೆ 25ನೇ ವಾಕ್ಯ, ಕರ್ತನ ಮಾತು ಸದಾ ಕಾಲವಿರುವುದು. ಕರ್ತನ ಮಾತು ಅದು ಬೀಜ, ಅದು ಕರ್ತನ ಮಾತು, ಅದು ಜೀವವುಳ್ಳದು, ಸದಾ ಕಾಲ ಇರುವಂಥದ್ದು. ಕರ್ತನ ಮಾತು ಸದಾ ಕಾಲವಿರುವುದು. ಅದು ಯಾವುದಂದ್ರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಅದು ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಅಂದ್ರೆ ಸುವಾರ್ತೆ ವಾಕ್ಯ ಇಲ್ಲದೆ ಯಾರು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರು, ಹೇಗೆ ರಕ್ಷಣೆ ಹೊಂದುವುದು? ದೀಕ್ಷಾ ಸ್ನಾನ ಹೊಂದುವುದರಿಂದ ಅಲ್ಲ, ಯಾವುದೋ ನನ್ನ ಜೀವಿತದಲ್ಲಿ ಅದ್ಭುತಗಳು ನಡೆಯಿತು ಎಂಬ ಕಾರಣದಿಂದಲ್ಲ. ಆ ಅದ್ಭುತಗಳು ನನ್ನ ಜೀವಿತದಲ್ಲಿ ನಡೆದಾಗ ಆ ಅದ್ಭುತಗಳಿಗೆ ಕಾರಣಕರ್ತನಾದ ಯೇಸು ಕ್ರಿಸ್ತನ ಕಡೆ ಮನಸ್ಸು ತಿರುಗಿಕೊಳ್ಳಬೇಕು, ಮಾನಸಾಂತರ ಹೊಂದಬೇಕು, ಸುವಾರ್ಥ ಕೇಳಬೇಕು.
ನಾವು ಇಬ್ರಿಯ ಪತ್ರಿಕೆಯಲ್ಲಿ ನೋಡ್ತೇವೆ. ಹೊಸ ಒಡಂಬಡಿಕೆ ಇಲ್ಲದ ಕಾಲಘಟ್ಟದಲ್ಲಿ ಅಪೊಸ್ತಲರು ಇತರರು ಹಳೆಯ ಒಡಂಬಡಿಕೆಯಿಂದ ಸುವಾರ್ತೆಯನ್ನು ಸಾರುವಾಗ ಅದ್ಭುತಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ಮಾಡುವುದರ ಮೂಲಕ ಈ ಮನುಷ್ಯರು ಆಡುವಂತ ಮಾತು ಇದು ಕೇವಲ ಮನುಷ್ಯನ ಮಾತಲ್ಲ, ಇದು ದೇವರ ಮಾತು ಎಂಬುದಾಗಿ ಅವರು ನಂಬುವಂತೆ ಅದಕ್ಕೆ ದೇವರು ಅದ್ಭುತಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ಮಾಡಿ ಅವರ ಮಾತಿಗೆ ಸಾಕ್ಷಿ ಕೊಟ್ಟನು ಎಂಬುದಾಗಿ ಇಬ್ರಿಯ 2:4 ನಾವು ನೋಡ್ತೇವೆ. ಆದ್ರೆ ಇವತ್ತು ಅದರ ಅಗತ್ಯ ಇಲ್ಲ. ಇವತ್ತು ನಮ್ಮ ಹತ್ರ ಪೂರ್ತಿ ಬೈಬಲ್ ಇದೆ. ಅವತ್ತು ಮೊದಲನೇ ಶತಮಾನದಲ್ಲಿ ದೇವರ ವಾಕ್ಯ ಬರೆದು ಇನ್ನೂ ಅದನ್ನು ಕ್ರೋಢೀಕರಿಸಿರಲಿಲ್ಲ, ಅನೇಕರ ಕೈಯಲ್ಲಿ ತಲುಪಿರಲಿಲ್ಲ. ಅವರು ಹಳೆಯ ಒಡಂಬಡಿಕೆಯಿಂದ ಸಾರುವಾಗ ಇವರು ಸಾರುವಂಥದ್ದು ರಕ್ಷಣೆಯ ಸಂದೇಶ, ಇವರು ಸಾರುವಂಥದ್ದು ಜೀವವುಳ್ಳ ದೇವರ ವಾಕ್ಯ ಎಂಬುದನ್ನು ನಂಬಲಿಕ್ಕೆ ಕರ್ತನು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳನ್ನು ಮಾಡಿದರು. ಇವತ್ತು ದೇವರು ಅದ್ಭುತ ಮಾಡ್ತಾನೆ. ಸುವಾರ್ತೆ ತಲುಪದ ಸ್ಥಳಗಳಲ್ಲಿ, ಅವರ ಭಾಷೆಗಳಲ್ಲಿ ಸುವಾರ್ತೆ ಇಲ್ಲದಿರುವಾಗ ಅನೇಕ ಸೇವಕರನ್ನ ದೇವರು ಉಪಯೋಗಿಸ್ತಾರೆ. ಆದರೆ ಆ ಅದ್ಭುತ ಕಾರ್ಯಗಳು ಅವರು ಯೇಸು ಕ್ರಿಸ್ತನ ಕಡೆ ತಿರುಗಿಕೊಳ್ಳುವುದಕ್ಕೂ ಆತನ ವಾಕ್ಯವನ್ನು ಕೇಳುವುದಕ್ಕೂ ಕಾರಣವಾಗಬೇಕು. ಒಬ್ರು ತಿರುಗಿ ಹುಟ್ಟಬೇಕು. ಹೇಗೊಬ್ಬ ಮನುಷ್ಯನು ಹುಟ್ಟಬೇಕಾದ್ರೆ ಒಬ್ಬ ಮನುಷ್ಯ ಬೀಜ ಅಗತ್ಯವೋ, ಹಾಗೆಯೇ ಒಬ್ಬ ಆತ್ಮೀಕ ಮನುಷ್ಯನು ಹುಟ್ಟಬೇಕಾದ್ರೆ ಆತ್ಮೀಕ ಬೀಜವಾದ ದೇವರ ವಾಕ್ಯದಿಂದಲೇ ಅವನು ಹುಟ್ಟುತ್ತಾನೆ. ಇದನ್ನು ಮುಂದಿನ ಸಾರಿ ನಾನು ಹೇಳುವಾಗ ನಿಮ್ಗೆ ಅರ್ಥವಾಗುತ್ತೆ ಪ್ರಿಯರೇ. ಈ ವಿಷಯ ಇಲ್ಲೇ ಮುಗಿದಿಲ್ಲ, ಸಮಯ 8 ಗಂಟೆ ಆಯ್ತು. ಆದ್ದರಿಂದ ದೇವರ ಚಿತ್ತವಾದ್ರೆ, ದೇವರು ಬರುವ ತಡವಾದ್ರೆ, ನನಗೆ ಅನುಮತಿ ಸಿಕ್ಕಿದ್ರೆ ನಾನು ಮತ್ತೊಂದು ಸಾರಿ ಇದನ್ನ ವಿವರಿಸ್ತೇನೆ. ಇನ್ನೂ ವಾಕ್ಯಗಳು ಉಂಟು. ಹೇಗೆ ತಿರುಗಿ ಹುಟ್ಟುವುದು? ದೇವರ ವಾಕ್ಯದಿಂದ. ನಿಕೋದೇಮು ಒಬ್ಬ ಆರಾಧಕನಲ್ಲ, ಅವನೊಬ್ಬ ಯಹೂದ್ಯನು, ಅರೂಬಿಯಾದ ಯೆಹೋವ ದೇವರನ್ನ ಆರಾಧಿಸುವವನು, ಬೋಧಕನು, ಮುದುಕನಾಗಿದ್ದಾನೆ, ಅನುಭವಸ್ಥನು. ಆದರೆ ಅವನು ಸಹ ಪರಲೋಕ ಹೋಗಬೇಕು ಅಂದ್ರೆ ದೇವರ ವಾಕ್ಯ ಎಂಬ ನೀರಿನಿಂದಲೂ, ಆ ವಾಕ್ಯವನ್ನು ಕೇಳುವಾಗ ಆತ್ಮನು ಅವನಿಗೆ ಮಾಡುವಂತ ಪಾಪದ ಹರಿವು, ಪಾಪದ ಕುರಿತಾಗಿಯೂ, ನೀತಿಯ ಕುರಿತಾಗಿಯೂ, ನ್ಯಾಯ ತೀರ್ವಿಕೆಯ ಕುರಿತಾಗಿಯೂ ಮನುಷ್ಯನಿಗೆ ಹರಿವನ್ನು ಹುಟ್ಟಿಸುತ್ತದೆ ಪವಿತ್ರಾತ್ಮನು. ಆಗ ಅವನು, ಅಯ್ಯೋ ನಾನು ಎಂಥ ನಿರ್ಭಾಗ್ಯನು, ನನಗೊಬ್ಬ ರಕ್ಷಕನು ಬೇಕು ಎಂಬುದಾಗಿ ಕರ್ತನನ್ನು ತಗ್ಗಿಸಿಕೊಂಡು ಪಶ್ಚಾತ್ತಾಪದಿಂದ ಕರ್ತನ ಕಡೆ ಬರುವಾಗ ಕರ್ತನ ಅವನನ್ನು ರಕ್ಷಿಸುತ್ತಾನೆ. ಸುವಾರ್ತೆಯನ್ನು ಸಾರಿರಿ. ನಂಬಿ ವಿಶ್ವಾಸವನ್ನು ಹೊಂದುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ಅವನು ದಂಡನೆಗೆ ಗುರಿಯಾಗುವನು. ಹೋಗ್ರಿ, ಜಗತ್ತಕ್ಕೆಲ್ಲ ಸುವಾರ್ತೆ ಸಾರಿರಿ. ಆ ಬೀಜವನ್ನು ನಾವು ಬಿತ್ತುತ್ತಾ ಹೋಗ್ಬೇಕು. ಆ ಬೀಜ ಕಾರ್ಯ ಮಾಡಿ ಅವನು ತಿರುಗಿ ಹುಟ್ಟಿದ್ರೆ ಮಾತ್ರನೇ ಅವನು ದೇವರ ಮಗನಾಗ್ತಾನೆ, ಪರಲೋಕ ರಾಜ್ಯದಲ್ಲಿ ಸೇರುತ್ತಾನೆ. ದೇವರು ಚಿತ್ತವಾದ್ರ ಮುಂದಿನ ದಿವಸ ನಾವು ಅದರ ಕುರಿತಾಗಿ ಕೇಳೋಣ. ಈಗ ಸಂಕ್ಷಿಪ್ತವಾಗಿ ಯೇಸು ಕ್ರಿಸ್ತನು ಯಾಕೆ ಬಂದನು ಪ್ರಿಯರೇ? ಪಾಪ ಪರಿಹಾರ ಮಾಡ್ಲಿಕ್ಕೆ, ಅಥವಾ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ. ಆ ಪ್ರಕ್ರಿಯೆ ಆಗಿ ಹೋಗಿದೆ. ಸುವಾರ್ತೆ ಅಂದ್ರೆ ಏನು? ಕರ್ತನಾದ ಯೇಸು ಕ್ರಿಸ್ತನ ಜನನ, ಜೀವಿತ, ಮರಣ, ಪುನರುತ್ಥಾನ, ಉಣುವಿಕೆ, ಪುನರುತ್ಥಾನ, ಆರೋಹಣ, ಬರೋಣ, ಇಷ್ಟು ಸುವಾರ್ತೆಯಲ್ಲಿ ಒಳಗೊಂಡಿರಬೇಕು. ಅಟ್ಲೀಸ್ಟ್ ಆತನ ಶಿಲುಬೆಯ ಮರಣವನ್ನು ಒಳಗೊಂಡಿರಬೇಕು. ಶಿಲುಬೆ ಇಲ್ಲದೆ ಸುವಾರ್ತೆ ಇಲ್ಲ. ಯೇಸು ಕ್ರಿಸ್ತನ ಪರಿಶುದ್ಧತೆಯ ಕುರಿತಾಗಿ ಹೇಳದೆ ಸುವಾರ್ತೆ ಇಲ್ಲ. ಆ ಸುವಾರ್ತೆಯೇ ಒಬ್ಬ ವ್ಯಕ್ತಿಯನ್ನ ಪಶ್ಚಾತ್ತಾಪದ ಕಡೆ ನಡೆಸುವುದು. ಆ ಸುವಾರ್ತೆ ಎಂಬ ಬೀಜವೇ ಅವನು ತಿರುಗಿ ಹುಟ್ಟುವುದಕ್ಕೆ ಕಾರಣವಾಗುವುದು. ಇವತ್ತು ನನ್ನನ್ನು ಕೇಳುವವರು ಯಾರಾದರೂ ಈ ಒಂದು ಮನವರಿಕೆ ಇಲ್ಲದೆ ನಾನು ದೀಕ್ಷಾಸ್ನಾನ ಹೊಂದಿದ್ದೀನಿ, ರಕ್ಷಣೆ ಹೊಂದಿದ್ದೀನಿ ಎಂಬುದಾಗಿ ಭಾವಿಸೋದಾದ್ರೆ ನೀವು ಮರುಚಿಂತನೆ ಮಾಡ್ರಿ, ಇದರ ಕುರಿತಾಗಿ ಮಾಡಿ. ಯಾಕಂದ್ರೆ ಇದು ತುಂಬಾ ಗಂಭೀರವಾದದ್ದು. ನಾನು ಯಾವುದೋ ಒಂದು ಬೆಸ್ ಹತ್ತಿ ಯಾವುದೋ ನೆನಪಿನಲ್ಲಿ ಕೂತ್ಕೊಂಡು ಇದೊಂದು ಕಡೆ ಹೋಗ್ತದೆ, ಅಥವಾ ಮೆಜೆಸ್ಟಿಕ್ ಹೋಗುತ್ತದೆ, ಅಥವಾ ಚಿತ್ರದುರ್ಗ ಹೋಗ್ತದೆ, ಅಥವಾ ಬೆಳ್ಳಾರಿ ಹೋಗ್ತದೆ ಎಂಬ ಆ ಒಂದು ಭಾವನೆಯಲ್ಲಿ ಕೂತ್ಕೊಂಡು ಆ ಬೆಸ್ಸು ಬೇರೆ ಕಡೆ ಹೋದ್ರೆ ಏನ್ ಪ್ರಯೋಜನ? ನಾನು ಖಾತ್ರಿ ಮಾಡಿಕೊಳ್ಳಬೇಕು ನಾನು ಹೋಗುತ್ತಿರುವುದು ಇಂಥ ಕಡೆ ಎಂಬುದಾಗಿ. ಅದರಿಂದ ನನ್ನನ್ನು ಕೇಳುವ ಪ್ರಿಯರೇ, ಈ ರಕ್ಷಣೆ ಕುರಿತಾಗಿ ನೀವು ಚಿಂತನೆ ಮಾಡ್ರಿ. ರಕ್ಷಣೆ ಹೊಂದಿದವರಿಗಾಗದವರಿಗೆ ಸ್ತೋತ್ರ. ದೇವರ ಜೀವವು ನಿಮ್ಮೊಳಗಡೆ ಇದೆ. ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ದೇವರ ಜೀವ, ಅದು ಜೀವ ಎಂಬ ವಾಕ್ಯ ನಿಮ್ಮಲ್ಲಿ ಇದೆ. ಪವಿತ್ರಾತ್ಮನು ನಿಮ್ಮೊಳಗಡೆ ಇದ್ದಾರೆ. ಯಾರಾದರೂ ಆ ಥರ ಇಲ್ಲದೆ ಇದ್ರೆ ಇದು ತುಂಬಾ ಗಂಭೀರವಾದ ವಿಷಯವಾದದ್ರಿಂದ ಇದನ್ನು ಪರಿಗಣಿಸಿರಿ. ದೇವರು ನನ್ನೊಟ್ಟಿಗೂ ನಿಮ್ಮೊಟ್ಟಿಗೂ ಮಾತನಾಡಲಿ. ಈ ಸಂದರ್ಭಕ್ಕಾಗಿ ದೇವರಿಗೆ ಸ್ತೋತ್ರ. ಆತ ನಮಗೆ ಮಾತ್ರ ಮಹಿಮೆ ಉಂಟಾಗಲಿ. ಆಮೆನ್.